ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾನು ವೈದೇಹಿ ಭಾಟಿ. ಇವತ್ತು ನಮ್ಮ ಜೊತೆಗೆ ಇರುವಂತಹ ಗೆಸ್ಟ್ ಇವರು ಡಾಕ್ಟರ್ PVR ಲೀಲಾ ಮೋಹನ್ ಅಂತ ಇವರ ಹೆಸರು. ಏನಪ್ಪಾ ಡಾಕ್ಟರ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಇವರು ಡಾಕ್ಟರ್ ಜೊತೆಗೆ ಆಕ್ಟರ್ ಕೂಡ ಹೌದು. ಸಿನಿಮಾ ಕ್ಷೇತ್ರದಲ್ಲಿ ಒಂದು ನೆಲೆ ಊರಬೇಕು, ಹಾಗೆ ಒಳ್ಳೊಳ್ಳೆ ಚಿತ್ರಗಳನ್ನ ಕೊಡಬೇಕು ಅಂತ ಒಂದು ಕನಸನ್ನ ಇಟ್ಕೊಂಡು ಇವರು ಸಿನಿಮಾ ರಂಗಕ್ಕೆ ಬಂದಂತವರು. ಈಗ ಅವರ ಚಿತ್ರ ಬಿಡುಗಡೆ ಆಗ್ತಾ ಇದೆ, ರೆಡಿ ಆಗಿದೆ ಬಿಡುಗಡೆಗೆ. ಸೊ ಅವರ ವೃತ್ತಿ ಜೀವನದ ಬಗ್ಗೆ, ಸಿನಿಮಾ ಕ್ಷೇತ್ರದ ಬಗ್ಗೆ, ಪರ್ಸನಲ್ ಲೈಫ್ ಬಗ್ಗೆ ಕೆಲವೊಂದಿಷ್ಟು ಮಾತಾಡೋಣ. ಅದಕ್ಕೂ ಮುಂಚೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ನಮಸ್ಕಾರ. ಸ್ವಾಗತ. ಸರ್ PVR ಅಂತಂದು ಕೇಳ್ಪಟ್ಟೆ, ಐ ಮೀನ್ ನಿಮ್ ಹೆಸರು ಜೊತೆಗೆ ಇರೋದು ಅದು ನೀವ್ ಇಟ್ಕೊಂಡಿರೋದಾ ಅಥವಾ ನಿಮ್ಮ ಹೆಸರೇ ಆ ತರ ಇದೆ? PVR ಅಂದ್ರೆ ಎಲ್ಲರೂ PVR ಥಿಯೇಟರ್ಸ್ ಹಾ. ಅನ್ಕೊಂತಾರೆ. PVR ಅಂದ್ರೆ ನನ್ನ ಮನೆ ಹೆಸರದು. ಓಕೆ P ಅಂದ್ರೆ ಪಡಿದಂ ಅಂತ ಹೇಳಿ, VR ಅಂದ್ರೆ ವೀರರಾಘವ ಅಂತ ಹೇಳಿ, ಅದು ದೇವ್ರ ಹೆಸರು. Okay, okay. ಸೊ ಹಾಗಾಗಿ ಅದು PVR ಅಂತ ಬರುತ್ತೆ. ಅದು ಇಂಟರ್ ಕನೆಕ್ಟ್ ಆಗ್ಬಿಟ್ಟಿದೆ ಸರ್ ನಿಮ್ಮ ಹೆಸರಿಗೂ ಮತ್ತೆ ನಿಮ್ಮ ನೀವಿರೋ ಫೀಲ್ಡಿಗೂ. ಎಲ್ಲರೂ ಹಂಗೆ ಕೇಳ್ತಾರಲ್ಲ, PVR ಅಂದ ತಕ್ಷಣ PVR ನಿಮ್ದೇನಾ ಅಂತ ಕೇಳ್ತಾರೆ. PVR ನಂದಾಗಿದ್ರೆ ನಾನು ಇಲ್ಲಿ ಕೂತ್ಕೊಂತ ಇರ್ಲಿಲ್ಲ, ನಾನು ಬೇರೆ ಕಡೆ ಎಲ್ಲ ಕೂತ್ಕೊಂತಿದ್ದೆ ಅಂತ ಹೇಳ್ತಿದ್ದೆ. ಸೊ ಅದಲ್ಲದೆ ಈಗ P ಅಂದ್ರೆ ಪಡಿದಂ ಅಂತ ಹೇಳಿ ಅದೇ ಹೆಸರಲ್ಲೇನೆ ನಾನು ನನ್ನ ಹೆಲ್ತ್ ಕೇರ್ನ ನಾನು Okay. ಓಪನ್ ಮಾಡಿದ್ದೆ HSR ಅಲ್ಲಿ. ಸೊ ಪಡಿದಂ ಹೆಲ್ತ್ ಕೇರ್ ಅಂತ ಹೇಳಿ ನನ್ನ ಕ್ಲಿನಿಕ್ ಹೆಸರು, ಇಲ್ಲ ಹಾಸ್ಪಿಟಲ್ ಹೆಸರು. ಸೊ ಪಡಿದಂ ಹೆಲ್ತ್ ಕೇರ್ ಅಂತ ಓಪನ್. ಓಕೆ ಸರ್. ಡಾಕ್ಟರ್ ನೀವು, ಹೌದು. ಆಕ್ಟರ್ ಇವಾಗ ಆಗಿರೋದು. ಸೊ ಹೆಂಗೆ ಕನೆಕ್ಷನ್ ಅಂತ, ಅದೊಂದು ದಿಕ್ಕು ಇದೊಂದು ದಿಕ್ಕು ಎರಡನ್ನೂ ನೀವು ಹೆಂಗ್ ಮ್ಯಾನೇಜ್ ಮಾಡ್ತಿದ್ದೀರಾ? ಮ್ಯಾನೇಜ್ ಮಾಡಲೇಬೇಕು, ನಮಗೆ ಪ್ಯಾಷನ್ ಇದ್ರೆ ಇಲ್ಲ ಇಂಟ್ರೆಸ್ಟ್ ಇದ್ರೆ ಮಾಡಲೇಬೇಕು ಅನ್ನೋದು ನನ್ನ ಒಂದು ಹಠ. ಇಲ್ಲ ಅದು ಹಠ ಅಂತ ಹೇಳಲ್ಲ, ಒಂದು ಹಾರ್ಡ್ ವರ್ಕ್ ಅಂತ ಕೂಡ ಹೇಳ್ಬೋದು. ಸಿ ಇಟ್ ಇಸ್ ಲೈಕ್, ಇವಾಗ ನಮ್ಗೆ ಏನಾದ್ರು ಮಾಡಬೇಕು ಅಂದಾಗ ನಾವು ಅದನ್ನ ಅದು ಬಂದೇ ಬರುತ್ತೆ ನಮಗೆ ಅನ್ನೋದು ಅದೊಂದು ನನ್ನ ಒಂದು ಲೈಫಲ್ಲಿ ಒಂದು ಪ್ರಿನ್ಸಿಪಲ್. ಸೊ ಹಾಗಾಗಿ ನಿಮ್ಗೆಲ್ಲ ಗೊತ್ತಿದೆ, ಇವಾಗ MBBS MD ಅದೆಲ್ಲ ಮಾಡಬೇಕು ಅಂತಂದ್ರೆ ಇಟ್ ವಿಲ್ ಟೇಕ್ ಆಲ್ಮೋಸ್ಟ್ 10 ವರ್ಷ ಮೇಲೆ ತಗೊಳುತ್ತೆ. ಅಂಡ್ ಅಪಾನ್ ದಟ್ ತುಂಬಾ ದುಡ್ಡು ಖರ್ಚು ಕೂಡ ಆಗತ್ತೆ. ಅಪಾರ್ಟ್ ಫ್ರಮ್ ದಟ್ ನಾವು ಓದೋದಲ್ದೆ ದುಡ್ಡು ಕೂಡ ನಾವು ತುಂಬಾ ಖರ್ಚಾಗತ್ತೆ MBBS MD ಮಾಡಕ್ಕೆ. ಈವನ್ ಫ್ರೀ ಸೀಟ್ ಬಂದ್ರು ಕೂಡ. ಸೊ ಡನ್ ಕಷ್ಟಪಟ್ಟು ಮಾಡಿದೀನಿ. ಬಟ್ ಅದೇ ನಾನು ಹೇಳ್ದಂಗೆ, ಈಗ ನನ್ ಮೊದಲು ನನ್ ಚಿಕ್ಕ ವಯಸ್ಸಿಂದ ಕೂಡ ನನಗೆ ಇಂಟ್ರೆಸ್ಟ್ ಇತ್ತು ಆಕ್ಟಿಂಗು, ಅದು ಇದು ಏನಾದ್ರು ಮಾಡಬೇಕು ಅಂತ ಹೇಳಿ. ಬಟ್ ಆದ್ರೆ ಓದೋದು ಇಂಪಾರ್ಟೆಂಟ್ ಅಲ್ವಾ. ಸೊ ಯಾವುದೇ ಒಂದು ನಾವು ಲೈಫಲ್ಲಿ ಬದುಕಲೇಬೇಕು ಅಂದಾಗ ಓದೋದು ಅನ್ನೋದು ತುಂಬಾ Education ಇಂಪಾರ್ಟೆಂಟ್ ಆಗತ್ತೆ. ಸೊ ಹಾಗಾಗಿ ನಾನು MBBS ಮಾಡದ್ಮೇಲೆ ETV ಕನ್ನಡ ಬದುಕು ಅಂತ ಸೀರಿಯಲ್ ಬರ್ತಿತ್ತು. ಆ ಟೈಮಲ್ಲಿ ಅದ್ರಲ್ಲಿ ಕೆಲಸ ಮಾಡೋರು ನನ್ಗೊಂದಿಬ್ರು ಜನ ಪರಿಚಯ ಆಗಿದ್ರು. ಅವ್ರು ನನ್ನನ್ನು ಕೇಳಿದ್ರು, ಸರ್ ಈ ತರ ಆಪರ್ಚುನಿಟಿ ಇದೆ, ಏನಾದ್ರು ಮಾಡ್ತೀರಾ ಅಂತ. ಸೊ ಹಾಗಾಗಿ ಸರಿ ಓಕೆ ಟ್ರೈ ಮಾಡೋಣ. ಬಟ್ ನನಗೆ ಆಕ್ಟಿಂಗ್ ಅವಾಗ ನನ್ಗೇನ್ ಬಂದಿರಲ್ಲ, ನನ್ಗೆ ಬರೋದು ಇಲ್ಲ. ಸೊ ಇವಾಗ ಸ್ವಲ್ಪ ಸ್ವಲ್ಪ ಮಾಡ್ತೀನಿ. ಸೊ ಹಾಗಾಗಿ ಅಲ್ಲಿಗೆ ನನಗೆ ಒಂದ್ ಎಪಿಸೋಡ್ ಆ ತರ ಮಾಡಕ್ಕೆ ನನ್ಗೊಂದು ಅವಕಾಶ ಸಿಕ್ತು ಆ ಟೈಮಲ್ಲಿ. ಬಟ್ ಅವ್ರು ಅದನ್ನ ನೋಡ್ಬಿಟ್ಟು ಮೋಸ್ಟ್ಲಿ ಅದೇ ನೀವು ನೋಡಕ್ ಚೆನ್ನಾಗಿದ್ದೀರಾ, ಇಲ್ಲ ಕಲರ್ ಇದೀರಾ, ಮತ್ತೆ ಓಕೆ ಸ್ಕ್ರೀನ್ ಪ್ರೆಸೆನ್ಸ್ ಚೆನ್ನಾಗಿದೆ, ಓಕೆ ಅಂತ ಹೇಳಿ ನನ್ನ ಜೊತೆ ಒಂದು 5 ಇಂದ 6 ಎಪಿಸೋಡ್ಸ್ ಮಾಡ್ಸಿದ್ರು. ಸೊ ಹಾಗಾಗಿ ನನ್ಗೆ ಅವತ್ತು ಇಂಟ್ರೆಸ್ಟ್ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಮತ್ತೆ ಓದ್ಲೇಬೇಕಲ್ವಾ, ಹೇಳಿದ್ನಲ್ಲ. ಸೊ ಅವಾಗ ಬರೀ MBBS ಆಗಿತ್ತು ನಂದು. ಮತ್ತೆ MD ಮಾಡ್ಬೇಕಾಗಿತ್ತು. MD ಅಂದ್ರೆ ಸ್ಪೆಷಲೈಸೇಷನ್ ಆಗಿರುತ್ತೆ. ನಾನು ಇಂಟರ್ನಲ್ ಮೆಡಿಸಿನ್ ಅಂತ ಹೇಳ್ತೀವಿ, ಜನರಲ್ ಮೆಡಿಸಿನ್ ಅಂತ. ಯಾವುದೇ ಒಂದು BP, ಶುಗರು, ಈ ತರ ಹೆಡೇಕು, ಈ ತರ ಕಾಯಿಲೆಗಳಿಗೆ ಒಂದು ಸ್ಪೆಷಲ್ ಇಂಟರ್ನಲ್ ಮೆಡಿಸಿನ್ ಅಂತ ಇರುತ್ತೆ. ಸೊ ಅದರಲ್ಲಿ ಒಂದು 3 years MD ಅಂತ ಬರುತ್ತೆ ಕೋರ್ಸ್, ಅದೊಂದು ಮಾಡಿತ್ತು. ಸೊ ಹಾಗಾಗಿ ಫಿಸಿಷಿಯನ್, ಆಕ್ಚುಲಿ ಫಿಸಿಷಿಯನ್ ಅಂತ ಕರೀತಾರಲ್ವಾ. ಸೊ ಅದು ಇಂಟರ್ನಲ್ ಮೆಡಿಸಿನ್ ಸ್ಪೆಷಲಿಸ್ಟ್. ಅದಾದ್ಮೇಲೆ ನಾವು ಅದೇ 2 years ಗ್ಯಾಪ್ ಕೊಟ್ಟಿದ್ದೀನಿ. ಅದಾದ್ಮೇಲೆ ಸರಿ ಓಕೆ, ನಾನು ಆಲ್ರೆಡಿ ಹೇಳಿರೋದಕ್ಕೆ ನನಗೆ ಇಂಟ್ರೆಸ್ಟ್ ಇರೋದ್ರಿಂದ ಸೊ ಒಂದು ನಂದೇ ಅಂತ ಒಂದು ಸ್ವಂತ ಒಂದು ಪ್ರೊಡಕ್ಷನ್ ತರ ಏನಾದ್ರು ಮಾಡೋಣ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಇವಾಗ ಅವಕಾಶಗಳು ಸಿಗೋದು ತುಂಬಾ ಕಷ್ಟ, ಅದು ಸುಲಭ ಏನು ಅಲ್ಲ. ಇವಾಗ ಇರೋರ್ಗೇನೆ ಅವಕಾಶಗಳು ಸಿಗೋದು ತುಂಬಾ ಕಷ್ಟ. ಬಟ್ ಅಂತದ್ರಲ್ಲಿ ಇವಾಗ ಹೊಸದಾಗಿ ನಾವು ಬಂದಾಗ, ಯಾವುದೇ ಸಪೋರ್ಟ್ ಇಲ್ದಿದ್ದೀರಾ, ಯಾವುದೇ ಕಾಂಟ್ಯಾಕ್ಟ್ಸ್ ಇಲ್ದಿದ್ದೀರಾ ನಾವು ಬಂದಿದೀವಿ ಅಂದಾಗ ನಮ್ಮದೇ ಅಂತ ಒಂದು ಏನೋ ಒಂದು ಮಾರ್ಕ್ ಇರ್ಲೇಬೇಕಲ್ವಾ. ಸೊ ಹಾಗಾಗಿ ನಾನೇನ್ ಯೋಚನೆ ಮಾಡಿದೆ ಅಂದ್ರೆ, ಲೈಕ್ ಓಕೆ ನಾನೇ ಮಾಡೋಣ ಅಂತ ಹೇಳಿ ಒಂದು ಲಾಫಿಂಗ್ ಪಿಕಾಕ್ ಪ್ರೊಡಕ್ಷನ್ಸ್ ಅಂತ ಹೇಳಿ ಒಂದು ಸಂಸ್ಥೆನ ನಾನು
ಐ ಹ್ಯಾಡ್ ಓಪನ್ಡ್ ಇಟ್. ಅಂಡ್ ದೆನ್ ಅದಾದ್ಮೇಲೆ ಡೈರೆಕ್ಟ್ಲಿ ಮೂವೀಸ್ ಅಂತೂ ಮಾಡೋಕ್ಕಾಗಲ್ಲ, ಬೇಕಂದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಇಲ್ವಲ್ಲ. ಆಬ್ವಿಯಸ್ಲಿ ಆಕ್ಟಿಂಗ್ ಅಲ್ಲೂ ಅಷ್ಟು ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ಇಲ್ಲ ಪ್ರೊಡಕ್ಷನ್ ಅಲ್ಲೂ ಅಷ್ಟು ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಹಾಗಾಗಿ ಫಸ್ಟ್ ಶಾರ್ಟ್ ಮೂವೀಸ್ ತರ ಏನಾದರೂ ಮಾಡೋಣ, ಸ್ವಲ್ಪ ಮಿನಿಮಮ್ ಬಡ್ಜೆಟ್ ಅಲ್ಲಿ, ಒಂದು 50,000, 1 lakh 2 lakhs ಅಲ್ಲಿ, ಆ ತರ ಒಂದು ಮಿನಿಮಮ್ ಬಡ್ಜೆಟ್ ಅಲ್ಲಿ ಏನಾದರೂ ಮಾಡೋಣ ಅಂತ ಹೇಳಿ ಹೊಸದಾಗಿ ಯಾರಾದ್ರೂ ಹುಡುಗರಿದ್ರೆ ಅವ್ರನ್ನ ಕರ್ಕೊಂಡು ಮಾಡಿದ್ವಿ ಕೂಡ. ಅವಾಗ ಒಂದು ಆಲ್ಮೋಸ್ಟ್ 3 to 4 ಶಾರ್ಟ್ ಮೂವೀಸ್ ಮಾಡಿದ್ವಿ. ನಿಮ್ಗೆ ಅದು ಇವತ್ತು ಕೂಡ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. GST ಅಂತ, ಅವಾಗ GST ಫೇಮಸ್ ಆಗಿತ್ತು, ಸೊ ಆ ಹೆಸರಲ್ಲಿ ಒಂದು ಶಾರ್ಟ್ ಮೂವಿ ಮಾಡಿದ್ವಿ. ಆಮೇಲೆ OST ಅಂತ, OST ಅಂದ್ರೆ ಒನ್ ಸೈಡ್ ಟ್ರೂ ಲವ್ ಅಂತ, ಆ ತರ ಒಂದ್ ಮಾಡಿದ್ವಿ. ಆಮೇಲೆ A.T ಅಂತ, ಅಂದ್ರೆ ಆಕ್ಸಿಡೆಂಟ್ ಅಂತ. ಅಂದ್ರೆ ಇದರಲ್ಲಿ ನಾವು ಮಾಡಿರೋದ್ರಲ್ಲಿ ಎಲ್ಲಾದ್ರಲ್ಲೂ ಕೂಡ ನಾವು ಒಂದು ನಮ್ಮ ಪ್ಯಾಷನ್ ಇಂದ ಮಾಡಿರೋದು ಆದ್ರೂ ಕೂಡ ನಾವು ಅದ್ರಲ್ಲಿ ಪ್ರತಿಯೊಂದ್ರಲ್ಲೂ ಒಂದು ಮೆಸೇಜ್ ಕೊಟ್ಟಿದ್ವಿ. ಆಕ್ಸಿಡೆಂಟ್ ಶಾರ್ಟ್ ಮೂವಿಯಲ್ಲಿ ಆಕ್ಸಿಡೆಂಟ್ಸ್ ಏನಕ್ಕೆ ಮಾಡಬೇಕು, ಸ್ಪೀಡ್ ಆಗಿ ಗಾಡಿ ಏನಕ್ಕೆ ಓಡಿಸ್ಬೇಕು ಅನ್ನೋದು ಒಂದು ಮೆಸೇಜ್ ಕೊಟ್ಟಿದ್ವಿ. ಅವಾಗ ಒಂಚೂರು ರಿಕಗ್ನೈಸೇಷನ್ ಆಯ್ತು, ಸ್ವಲ್ಪ ಗೌರ್ಮೆಂಟ್ ಕಡೆಯಿಂದ ಕೂಡ ಲಿಟಲ್ ರಿಕಗ್ನೈಸೇಷನ್ ವಾಸ್ ದೇರ್. ಸೊ ಆ ತರ ಶಾರ್ಟ್ ಮೂವೀಸ್ ಮಾಡಿದ್ವಿ. ಆಮೇಲೆ ಮತ್ತೆ ಒಂದು 2-3 ಆಲ್ಬಮ್ ಸಾಂಗ್ಸ್ ತರ ಮಾಡಿದೀವಿ. ಅದೆಲ್ಲ ಕೂಡ ಇವತ್ತು ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ 100% ಸಿಗುತ್ತೆ. ಸೊ ಅಲ್ಲಿಂದ ಸ್ಟೆಪ್ ಬೈ ಸ್ಟೆಪ್ ನನಗೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿ, ಸೊ ಒಂದೊಂದು ಮೂವಿ ಇವಾಗ ನಾನು ಆಲ್ಮೋಸ್ಟ್ ಒಂದು 7 to 8 ಮೂವೀಸ್ ಮಾಡಿದ್ದೀನಿ ನಾನು ಈಗ. ಆಮೇಲೆ ಈ 7 to 8 ಮೂವೀಸ್ ಅಲ್ಲಿ 2 ತೆಲುಗು ಮೂವೀಸ್ ಕೂಡ ಮಾಡಿದ್ದೀನಿ. ತೆಲುಗು ಬಂದು ಕಲ್ಯಾಣ ಮಸ್ತು ಅಂತ ಹೇಳಿ ಒಂದು, ಆಮೇಲೆ ಇನ್ನೊಂದು ಕಾಲಂಕಿ ಭೈರವುಡು ಅಂತ ಹೇಳಿ, ಅದು ರಿಲೀಸ್ ಆಗುತ್ತೆ. ಕಲ್ಯಾಣ ಮಸ್ತು ರಿಲೀಸ್ ಆಗಿ ಒಂದು 3-4 ಇಯರ್ಸ್ ಆಯ್ತು. ಆಮೇಲೆ ನಮ್ಮ ಕನ್ನಡಕ್ಕೆ ಬಂದಾಗ ನಾನು ಗಡಿಯಾರ ಅಂತ ಒಂದು ಮೂವಿ ಮಾಡಿದ್ದೀನಿ. ಅದು 2019 ಅಲ್ಲಿ ರಿಲೀಸ್ ಆಯ್ತು. ಅದು ಡ್ಯೂರಿಂಗ್ ಕೋವಿಡ್ ಟೈಮ್ ಅಲ್ಲಿ ಅದು ರಿಲೀಸ್ ಆಯ್ತು. ಆಮೇಲೆ ಇನ್ನೊಂದು ರೋಡ್ ಕಿಂಗ್ ಅಂತ ಒಂದು ಮೂವಿ ಮಾಡಿದ್ದೀನಿ. ಪುಟಾಣಿ ಪಂಟರುಗಳು ಅಂತ ಹೇಳಿ, ಆಮೇಲೆ ಒಂದು ಕೌರ್ಯ ಅಂತ ಹೇಳಿ, ಆಮೇಲೆ ರೀಸೆಂಟ್ ಆಗಿ ಉಗ್ರಾವತಾರ ಅಂತ ಒಂದು ಮೂವಿ, ಪ್ರಿಯಾಂಕಾ ಮೇಡಮ್ದು ಅವ್ರದ್ದು ಒಂದು ಮೂವಿ, ಅದರಲ್ಲಿ ಒಂದು ಸೈಕೋ ರೋಲ್ ಮಾಡಿದ್ವಿ, ಸೈಕೋ ಸುದರ್ಶನ್ ಅಂತ ಹೇಳಿ, ಅದೊಂದು ಮಾಡಿದ್ವಿ. ಸೊ ಈ ತರ ನನಗೆ ತುಂಬಾ ಮೂವೀಸ್. ಇವಾಗ ಇನ್ನೊಂದು ರಾವಣ್ ಅಂತ ಮೂವಿ ರಿಲೀಸ್ ಆಗುತ್ತೆ, ಅದು ವೇದ್ ಅಂತ ಒಬ್ರು ಡೈರೆಕ್ಷನ್ ಮಾಡಿದ್ದಾರೆ. ಸೊ ಆ ಮೂವಿಯಲ್ಲಿ ಕೂಡ ಸೆಕೆಂಡ್ ಹಾಫ್ ತುಂಬಾ ಇಂಪಾರ್ಟೆಂಟ್ ರೋಲ್. ಅದು ಇವಾಗ ಮೋಸ್ಟ್ಲಿ ಇನ್ನೊಂದು ವಾರದಲ್ಲಿ ರಿಲೀಸ್ ಆಗ್ಬೋದು. ಸೊ ಟ್ರೈಲರ್ ಲಾಸ್ಟ್ ಮಂತ್ ರಿಲೀಸ್ ಆಯ್ತು, ಅದು ಲಾಂಚ್ ಮಾಡಿದ್ರು. ಸೊ ಈಗ ನಂದೇ ಅಂತ ಒಂದು ಮೂವಿ ಮಾಡಿದ್ವಿ, ನಾಯಿ ಇದೆ ಎಚ್ಚರಿಕೆ ಅಂತ ಹೇಳಿ. ಅದು ಇವಾಗಲೇ ಒಂದು 1-1.5 ವರ್ಷ ಆಯ್ತು ಶೂಟಿಂಗ್ ಆಗಿ. ಕೆಲವು ಕಾರಣಗಳಿಂದ ಅದು ಇನ್ನ ರಿಲೀಸ್ ನಾವು ಇನ್ನ ಮಾಡಿಲ್ಲ. ಸೊ ಅದನ್ನೊಂದು ಮಾಡ್ಬೇಕು. ಅದು ನನ್ನ ಸ್ವಂತ ಪ್ರೊಡಕ್ಷನ್ ಅಲ್ಲೇನೆ ಅದು ರೆಡಿ ಆಗಿದೆ ಮೂವಿ. ಅದು ಕೂಡ ಒಂದು ಮೆಸೇಜ್ ಓರಿಯೆಂಟೆಡ್ ಮೂವಿ ತರ ಆಗಿರುತ್ತೆ, ವಿತ್ ಹರರ್, ಥ್ರಿಲ್ಲರ್, ಲಿಟಲ್ ಸಸ್ಪೆನ್ಸ್. ಚೆನ್ನಾಗಿ ಬಂದಿದೆ ಅದು ಟ್ರೈಲರ್ ಕೂಡ. ಮೋಸ್ಟ್ಲಿ ಇತ್ತೀಚೆಗೆ ನಾವು ರಿಲೀಸ್ ಮಾಡ್ತೀವಿ. ಇನ್ನು ಸದ್ಯಕ್ಕೆ ಪೋಸ್ಟರ್ಸ್ ರೆಡಿ ಮಾಡಿಸ್ತಿದೀವಿ ಅಷ್ಟೇ. ಅದಾದ್ಮೇಲೆ ಇಮಿಡಿಯೇಟ್ಲಿ ಅದು ನಾವು ಟ್ರೈಲರ್ ರಿಲೀಸ್ ಮಾಡ್ತೀವಿ. ಸೊ ಹಾಗಾಗಿ ಐ ಡನ್ ಮೋರ್ ಕಪಲ್ ಆಫ್ ಮೂವೀಸ್. ಒಂದು ದಿ ಎಂಡ್ ಅಂತ ಒಂದು ಮಾಡಿದೀನಿ, ಅದು ರಿಲೀಸ್ ಆಗ್ಬೇಕು, ಇನ್ನ ರಿಲೀಸ್ ಆಗಿಲ್ಲ. ಆಮೇಲೆ ಇನ್ನೊಂದು ಹೊಸದಾಗಿ ಇನ್ನೊಂದು ಮತೀನ್ ಹುಸೇನ್ ಅಂತ ಇದಾರೆ ಒಬ್ರು, ಅವ್ರ ಮೂವಿಯಲ್ಲಿ ಈಗ ಒಂದು ಇಂಗ್ಲಿಷ್ ಶಾರ್ಟ್ ಮೂವಿ ತರ, ಇಟ್ಸ್ ನಾಟ್ ಅ ಶಾರ್ಟ್ ಮೂವಿ, ಅ ಬಿಗ್ ಮೂವಿ ಅಂತ ಹೇಳ್ಬೋದು. ಆ ಮೂವಿಯಲ್ಲಿ ಕೂಡ ಅವರು ಇದು ಇಂಗ್ಲಿಷ್ ಅಲ್ಲಿ, ಅದು ಕನ್ನಡದಲ್ಲ, ಲೋಕಲ್ ಲ್ಯಾಂಗ್ವೇಜ್ ಯಾವುದು ಯೂಸ್ ಇಲ್ಲ, ಇಂಗ್ಲಿಷ್ ಅಲ್ಲಿ ಒಂದು ಬೇರೆ ಲೆವೆಲ್ಗೆ ಅದನ್ನ ನಮ್ಮ ಒಂದು ಇದನ್ನ ಪ್ರೈಡ್ ನ ರೀಚ್ ಮಾಡೋಣ ಅಂತ ಹೇಳಿ ಅವ್ರು ಅದನ್ನ ಒಂದು ಮಾಡಿದ್ದಾರೆ. ಅದರಲ್ಲೂ ಕೂಡ ಒಂದು ಇಂಪಾರ್ಟೆಂಟ್ ರೋಲ್ ಮಾಡಿದೀನಿ. ಇದು ಸ್ವಲ್ಪ ನನ್ನ, ಅಂದ್ರೆ ಕೇಳಿದ್ರೆ ಹೇಳ್ತೀನಿ, ಸ್ವಲ್ಪ ನಂದು ಹೇಳಿದೀನಿ. ಸೊ ನೀವ್ ಅವಾಗ ಹೇಳಿದ್ರಿ ಹೊಸಬ್ರಿಗೆ ಒಂದ್ ಸ್ವಲ್ಪ ಅವಕಾಶಗಳು ಕಡಿಮೆ ಅಂತಂದು, ಬಿಕಾಸ್ ನಾವೆಲ್ಲರನ್ನು ಮಾತಾಡ್ಸಾಗೂ ಕೂಡ ಅದೇ ಸೇಮ್ ಉತ್ತರ ಬಂದಿರತ್ತೆ. ಸೊ ನೀವ್ ಇಷ್ಟೆಲ್ಲ ಮೂವೀಸ್ ಮಾಡ್ಕೊಂಡು, ಇಷ್ಟೆಲ್ಲ ಶಾರ್ಟ್ ಮೂವೀಸ್ ಮಾಡ್ಕೊಂಡು, ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ಕೊಂಡು ನೀವು ಮತ್ತೆ ಸಿನಿಮಾ ರಂಗಕ್ಕೆ ಬಂದಾಗ ನಿಮಗೆ ಇಲ್ಲಿ ವೆಲ್ಕಮ್ ಯಾವ ತರ ಸಿಕ್ತು? ಐ ಮೀನ್ ಆಸ್ ಅ ಆರ್ಟಿಸ್ಟ್, ಫ್ರೆಶ್ ಫೇಸ್ ಇಟ್ಕೊಂಡು ಬಂದಿರೋರು ವೆಲ್ಕಮ್ ಯಾವ ತರ ಸಿಕ್ತು? ಹಾಗೆ ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಪಡ್ಬೇಕಾಗತ್ತೆ ಈ ಒಂದು ಕ್ಷೇತ್ರದಲ್ಲಿ ಅಂತ? ಮೇಡಮ್, ಇಲ್ಲಿ ನಮಗೆ ಯಾವ್ದು ಅವಕಾಶ ಅಂತ ಯಾರು ಕರೆದು ಅಂತೂ ಕೊಡಲ್ಲ, ಅದು 100%. ನಾವೇ ಹುಡುಕೊಂಡು ಹೋಗ್ಬೇಕಾಗತ್ತೆ, ನಾವೇ ಕಾಂಟ್ಯಾಕ್ಟ್ಸ್ ನ ಬೆಳೆಸ್ಕೋಬೇಕಾಗತ್ತೆ, ನಾವೇ ಅವ್ರನ್ನ ಅಪ್ರೋಚ್ ಆಗ್ಬೇಕಾಗತ್ತೆ. ಇವಾಗ ಆಡಿಷನ್ ಅಂತ ಕರೀತಾರೆ, ಈಗ ಆಡಿಷನ್ ಅಂತ ಹೇಳ್ತಾರೆ, ಅದು ಯಾವ್ದು ಆಡಿಷನ್ ಇರಲ್ಲ, ಏನು ಇರಲ್ಲ. ಅದು ಯೂಶುವಲಿ ಪ್ರಮೋಷನ್ಸ್ ತರ ಮಾಡ್ತಾರೆ. ನಾರ್ಮಲಿ ಆಡಿಷನ್ಸ್ ಅವರೆಲ್ಲ ಮಾಡಿ ಇಟ್ಟಿರ್ತಾರೆ ಆಲ್ರೆಡಿ, ಯಾರ್ಯಾರು ಬರ್ಬೇಕು, ಕ್ಯಾರೆಕ್ಟರ್ ಏನೇನು ಅಂತ ಹೇಳಿ ಅವ್ರಿಗೆ ಆಲ್ರೆಡಿ ಫಿಕ್ಸ್ ಆಗಿರ್ತಾರೆ.
ಸೊ ಅದು ನಿಜವಾಗ್ಲೂ ಒಂಥರ ಹೇಳ್ಬೇಕಂದ್ರೆ ತುಂಬಾ ಕಷ್ಟನೇ, ಬಟ್ ಆದ್ರೂ ಕೂಡ ನಾವು ನಾನು ಹೇಳ್ದಂಗೆ ಪ್ರಯತ್ನ ಪಟ್ರೆ ಯಾವುದು ನಮ್ಗೆ ಸಿಗಲ್ಲ ಅಂತದ್ದೇನಿಲ್ಲ, 100% ಸಿಕ್ಕೇ ಸಿಗುತ್ತೆ. ಇಟ್ಸ್ ಆಲ್ ಯುವರ್ ಹಾರ್ಡ್ ವರ್ಕ್ ಅಂಡ್ ಹೌ ಯು ಡೂ. ಒಂದು ಲೈಫ್ ಅಲ್ಲಿ ನಾವು ಒಂದು ಕೆಲಸ ಮಾಡ್ತಿದೀವಿ ಅಂದ್ರೆ ಒಂದು ಗೋಲ್ ಇರಬೇಕು. ಅದು ಇವತ್ತಿಲ್ಲ ಅಂದ್ರೆ ನಾಳೆಗಾಗತ್ತೆ. ಯಾರು ಒಂದ್ ದಿನದಲ್ಲಿ ಯಾರು ಆಗಿಲ್ಲ. ಇವಾಗ ಎಕ್ಸಾಂಪಲ್ ನಾವು ನಮ್ಮ ಪ್ರೈಮ್ ಮಿನಿಸ್ಟರ್ನೇ ತಗೊಳ್ಳೋಣ, ಅವ್ರು ಒಂದು ದಿನದಲ್ಲಿ ಏನ್ ಪ್ರೈಮ್ ಮಿನಿಸ್ಟರ್ ಆಗ್ಲಿಲ್ವಲ್ಲ. 50 ವರ್ಷ ಅವರು ಪಾರ್ಟಿಯಲ್ಲಿದ್ರು, ಅದು ಇದು ಮಾಡಿದ್ರು, ಎಲ್ಲ ಮಾಡಿ ಇವತ್ತು ಆ ಪೊಸಿಷನ್ ಇದ್ದಾರೆ. ಇವಾಗ ನಮ್ಮ ಸ್ಟಾರ್ಸೇ ತಗೊಳ್ಳಿ, ಇವಾಗ ಯಶ್ ಅವ್ರನ್ನ ತಗೊಳ್ಳಿ, ಇನ್ನೊಬ್ರನ್ನ ತಗೊಳ್ಳಿ, ಯಾರು ಸುಲಭವಾಗಿ ಆತರ ರಿಕಗ್ನೈಸ್, ಅವರು ಕೂಡ 10-15 ವರ್ಷದಿಂದ ಆಲ್ಮೋಸ್ಟ್ ಇಂಡಸ್ಟ್ರಿಯಲ್ಲಿ ಇದ್ರು. ತುಂಬಾ ಜನಕ್ಕೆ ಗೊತ್ತಿರ್ಲಿಲ್ಲ. ಅದಾದ್ಮೇಲೆ ಈಗ ಇತ್ತೀಚೆಗೆ ಸ್ವಲ್ಪ 1-2 ಮೂವೀಸ್ ಪ್ಯಾನ್ ಇಂಡಿಯಾ ರೇಂಜ್ ಮೂವೀಸ್ ಮಾಡಿರೋದ್ರಿಂದ ಅವ್ರಿಗೆ ರಿಕಗ್ನೈಸೇಷನ್ ಆಯ್ತು. ಸೊ ಈ ತರ ಇಟ್ ವಿಲ್ ಟೇಕ್ ಟೈಮ್. ಎನಿ ಫೀಲ್ಡ್ ಇಟ್ ವಿಲ್ ಟೇಕ್ ಟೈಮ್. ಯಾವ್ದೇ ಒಂದು ಇವಾಗ ಮೂವಿ ಫೀಲ್ಡ್ ತಗೊಳ್ಳೋಣ, ಇವಾಗ ಡೈರೆಕ್ಟರ್ ಆಗ್ತಾರೆ ಅಂತಂದ್ರೆ ಸುಮ್ನೆ ಡೈರೆಕ್ಟರ್ ಆಗಲ್ವಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ತಾರೆ, ಅಸೋಸಿಯೇಟ್ ಆಗಿರ್ತಾರೆ, ಆಮೇಲೆ ಡೈರೆಕ್ಟರ್ ಆಗ್ತಾರೆ, ಆಮೇಲೆ ಮೂವೀಸ್ ಫ್ಲಾಪ್ ಆಗತ್ತೆ, ಆಮೇಲೆ ಹಿಟ್ ಆಗತ್ತೆ. ಅದು ರಿಕಗ್ನೈಸ್ ಆಗಕ್ಕೆ 10-15 ವರ್ಷ ಆಗತ್ತೆ. ಸೊ ಯೂಶುವಲಿ ಅಂದ್ರೆ ನಾನು ಹೇಳೋದೇನು ಅಂತಂದ್ರೆ, ಡೆಫಿನೆಟ್ಲಿ ಇಟ್ ಈಸ್ ರಿಯಲಿ ಅ ಹಾರ್ಡ್ ವರ್ಕ್. ಆರ್ ನಿಮ್ಮ ಪ್ಯಾಷನ್ ನೀವು ಮಾಡ್ಲೇಬೇಕು ಅನ್ನೋ ಒಂದು ಹಠ ಅದಿದ್ರೆ ನೀವು ಏನೇ ಸಾಧನೆ ಮಾಡ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಬಟ್ ಹೊಸಬ್ರಿಗೆ ಯಾವ ತರ ಸರ್ ಇಲ್ಲಿ? ಬಿಕಾಸ್ ತುಂಬಾ ಸ್ಟ್ರಗಲ್ ಮಾಡ್ಬೇಕಾಗತ್ತೆ ಹೊಸಬ್ರು ಬಂದು. ಹೊಸಬ್ರು ಆಬ್ವಿಯಸ್ಲಿ ಅದು ಸ್ಟ್ರಗಲ್ ಮಾಡ್ಲೇಬೇಕು, ಬಟ್ ಅಂದ್ರೆ ಅದೇ ಕಾಂಟ್ಯಾಕ್ಟ್ಸ್ ಇದ್ರೆ ಸ್ವಲ್ಪ ಈಸಿ ಆಗತ್ತೆ ಯೂಶುವಲಿ. ಹೊಸಬ್ರು ಅಂದ್ರೆ ಈಗ ಜನ ನಾವೇ ಇದೀವಿ, ನಾವು ನಾರ್ಮಲ್ ಆಡಿಯನ್ಸ್ ಅಂತ ತಿಳ್ಕೊಳ್ಳೋಣ. ಈಗ ನಮ್ದೇ ಅಂತ ಒಂದು ಮೂವಿ ರಿಲೀಸ್ ಮಾಡಿದಾಗ ನಾವೇ ನೋಡಕ್ ಇಷ್ಟಪಡಲ್ಲ, ಯಾರ್ಯಾರಿದ್ದಾರೆ ಅದರಲ್ಲಿ, ಓ ಇವ್ರಿದಾರ ಅವ್ರಿದಾರ, ಆತರ ನಾವೇ ಕೇಳ್ತೀವಿ. ಅಂಡ್ ಅಪಾನ್ ದಟ್ ಆ ಮೂವೀಸ್ ಅಲ್ಲಿ ಆತರ ಕ್ಯಾರೆಕ್ಟರ್ಸ್ ಇದ್ರೆ ಮಾತ್ರನೇ ನಾವು ಅದನ್ನ ನೋಡಕ್ ಇಷ್ಟಪಡ್ತೀವಿ. ಇಲ್ಲ ಅಂತಂದ್ರೆ ಹೊಸದಾಗಿ ಬಂದಿದ್ವಿ ಅಂತಂದ್ರೆ ಇಟ್ ಇಸ್ ರಿಯಲಿ ಟಫ್ ಫಾರ್ ಎನಿವನ್. ನಾನ್ ಹೇಳ್ದಂಗೆ ಸ್ವಲ್ಪ ಟೈಮ್ ತಗೊಳತ್ತೆ. ಹೊಸಬ್ರು ಅಂದ್ರೆ ಇಟ್ಸ್ ರಿಯಲಿ ಟಫ್. ನೀವು ಮಾಡಿರೋಂತ ಇಷ್ಟು ಸಿನಿಮಾದಲ್ಲಿ ಅಂದ್ರೆ ನಿಮ್ಗೆ ಒಂದ್ ಸ್ವಲ್ಪ ರೆಕಗ್ನೈಸ್ ತಂದು ಕೊಟ್ಟಿರೋದು, ನಿಮ್ಮ ಪಾತ್ರನ ಜನ ಮೆಚ್ಚಿ ನಿಮ್ಗೆ ರೆಸ್ಪಾನ್ಸ್ ಕೊಟ್ಟಿರೋದು, ಸೊ ಅದರಿಂದ ಯಾವ ಪಾತ್ರ ನೀವು ತುಂಬಾ ಚೆನ್ನಾಗಿ ನಿಮ್ದ್ರಲ್ಲಿ ಮೂಡ್ ಬಂದಿದೆ ಅಂತ? ಅಂದ್ರೆ ನನಗೆ ಈಗ ನಾನು ಮಾಡಿರೋ ಇದು ಉಗ್ರಾವತಾರ ಅಲ್ಲಿ ಈಗ ಅದು ಸೈಕೋ ಸುದರ್ಶನ್ ಅಂತ ಮಾಡಿದ್ವಿ. ಸೊ ಅದು ಸ್ವಲ್ಪ ರಿಕಗ್ನೈಸೇಷನ್ ಆಗಿದೆ. ಆಮೇಲೆ ಈಗ ಬರೋ ಮೂವಿಯಲ್ಲೂ ಕೂಡ ರಾವಣ್ ಅಂತ ಬರ್ತಿದೆಯಲ್ಲ, ಅದರಲ್ಲೂ ಕೂಡ ನಾನು ತುಂಬಾ ದಟ್ ವಿಲ್ 100% ಐ ಹ್ಯಾವ್ ಕಾನ್ಫಿಡೆನ್ಸ್ ದಟ್ ನನಗೆ ಅದು ಇಟ್ ವಿಲ್ ಫೆಚ್ ಮೀ ಅ ಫ್ರಂಟ್, ಇನ್ನ ಸ್ವಲ್ಪ ಜಾಸ್ತಿನೇ ಸಿಗುತ್ತೆ ಅಂತ ಹೇಳಿ. ಆಮೇಲೆ ಆ ಟೈಮಲ್ಲಿ ಮಾಡಿದಾಗ ಗಡಿಯಾರ ಮೂವಿಯಲ್ಲಿ ಗಡಿಯಾರ ಕೂಡ ಆಲ್ಮೋಸ್ಟ್ ನೀವು ಯೂಟ್ಯೂಬ್ ಅಲ್ಲಿ ಅಂದ್ರೆ ನಾರ್ಮಲ್ ಥಿಯೇಟರ್ ರಿಲೀಸ್ ಆಯ್ತು, ಎಲ್ಲ ಆಯ್ತು. ಆಮೇಲೆ ಕಲರ್ಸ್ ಕನ್ನಡದಲ್ಲಿ ತುಂಬಾ ಸತೆ ಪ್ಲೇ ಆಯ್ತು, ಒಂದ್ 40 ಸತೆ 50 ಸತೆ ಪ್ಲೇ ಆಗಿತ್ತು. ಇದನ್ನ ಒಂದು ರಿಲೇಷನ್ ಹೇಳ್ಬಿಡ್ತೀನಿ. ಅಂದ್ರೆ ಇದು ಒಂದು ನಾನು ಡಾಕ್ಟರ್ ಅಲ್ವಾ, ಸೊ ಹಾಗಾಗಿ ಒಂದು ದಿನ ಏನಾಗತ್ತೆ ಅಂದ್ರೆ ಒಂದು ಈವ್ನಿಂಗ್ ಒಂದು 5:30 ನನ್ನ ಕನ್ಸಲ್ಟೇಷನ್ ಸ್ಟಾರ್ಟ್ ಆದಾಗ ಒಬ್ರು ಪೇಷಂಟ್ ಬರ್ತಾರೆ. ಅವ್ರಿಗೆ ಗೊತ್ತಿರಲ್ಲ ನಾನು ಆಕ್ಟಿಂಗ್ ಮಾಡ್ತೀನಿ ಅದು ಅಂತ. ನಂದೇ ಅಂತ ಒಂದು ಸಿನಿಮಾ ನೋಡ್ಕೊಂಡ್ ಬರ್ತಾರೆ ಅವರು ಮನೆಯಲ್ಲಿ. ಆ ಕಲರ್ಸ್ ಕನ್ನಡದಲ್ಲಿ ಹಾಕಿರೋ ಸಿನಿಮಾ ನೋಡ್ಕೊಂಡ್ ಬರ್ತಾರೆ. ಬಂದಾಗ ಅವರು ಸರ್ ನಿಮ್ಮನ್ನ ಎಲ್ಲೋ ನೋಡ್ದಂಗಿತ್ತಲ್ಲ ಅಂತ. ನಾನು ಇಲ್ಲ ಅಂದ್ರೆ ನಾನು ಅಲ್ಲಿ ಹೇಳಲ್ಲ, ಪ್ರಿಟೆಂಡ್ ಮಾಡ್ಕೊಳ್ತಾರೆ. ನಾನು ಅಲ್ಲಿ ಕ್ಲಿನಿಕ್ ಅಲ್ಲಿ ಇಲ್ಲ ಹಾಸ್ಪಿಟಲ್ ಅಲ್ಲಿ ಇದ್ದಾಗ ನಾನು ಈ ತರ ಆಕ್ಟಿಂಗ್ ಮಾಡ್ತೀನಿ ಅದೆಲ್ಲ ಹೇಳಲ್ಲ. ಸೊ ಹಾಗಾಗಿ ಅವ್ರು ನನ್ನನ್ನ 4 ಸತೆ ಕೇಳಿದಾಗ ಹೇಳಿದೆ ಯಾವ ಸಿನಿಮಾ ನೋಡಿದ್ರಿ ಅಂದಾಗ ಅವ್ರು ಈ ತರ ಗಡಿಯಾರ ಅಂತ ಒಂದು ಮೂವಿ, ಥ್ರಿಲ್ಲರ್ ಮೂವಿ ಯಾವ್ದು, ಆಮೇಲೆ ಹೇಳಿದೆ ಅದ್ರಲ್ಲಿ ನಾನೇ ಅಂತ. ಅವ್ರು ನನ್ನ ಹತ್ರ ಕನ್ಸಲ್ಟೇಷನ್ ತಗೊಂಡಿಲ್ಲ, ಅವ್ರು ನನ್ನನ್ನೇ ನೋಡ್ತಾ ಕೂತಿದ್ರು ಒಂದ್ 5 ನಿಮಿಷ. ಆತರ ಇರುತ್ತೆ ರೆಕಗ್ನೈಸೇಷನ್. ಸೊ ನಮ್ಗೆ ಸ್ವಲ್ಪ ಇಟ್ ಇಸ್ ಲೈಕ್ ಫಾರ್ ದ ಆರ್ಟಿಸ್ಟ್ ಅಂತ ಹೇಳಿದಾಗ, ಸೊ ಆತರ ಜನ ನಮ್ಮನ್ನ ರಿಕಗ್ನೈಸ್ ಮಾಡೋದು ಅದು ಇಟ್ ವಿಲ್ ಬಿ ಹ್ಯಾಪಿನೆಸ್ ಅಂತ. ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಸರ್ ಇವಾಗ ನೀವು ಮಾಡ್ತೀರಾ ಮೂವಿ, ಖರ್ಚು ಮಾಡ್ತೀರಾ ಮೂವಿ, ಕಷ್ಟಪಟ್ಟು ಮೂವಿ ಮಾಡ್ತೀರಾ. ಸೊ ಒಂದು ರೆಕಗ್ನೇಷನ್ ಯಾವ್ದ್ರಿಂದ ಸಿಗ್ಬೇಕು, ಅದು ಸಿಕ್ತಾಗ ಅದೆಷ್ಟು ಸ್ಪೆಷಲ್ ಆಗುತ್ತೆ ಒಬ್ಬ ಆರ್ಟಿಸ್ಟ್ಗೆ ಅಂತ? 100% ಅದು ಸ್ಪೆಷಲ್ ಆಗೇ ಇರುತ್ತೆ. ನಾವು ಅಷ್ಟು ಕಷ್ಟಪಟ್ಟಾಗ, ಇವಾಗ ನಿಮ್ಗೆ ಗೊತ್ತಿದೆ, ಇವಾಗ ಒಂದು ಸಿನಿಮಾ ತೆಗಿಬೇಕು ಅಂತಂದ್ರೆ, ಇಲ್ಲ ಒಂದು ಸಿನಿಮಾ ಮಾಡ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ಎಷ್ಟೋ ಜನ ಕಷ್ಟಪಡ್ತಾರೆ, ಎಷ್ಟೋ ದುಡ್ಡು ಸ್ಪೆಂಡ್ ಮಾಡ್ತಾರೆ. ಅಷ್ಟೆಲ್ಲ ಕಷ್ಟಪಟ್ಟು ಈಗ ಎಕ್ಸಾಂಪಲ್ ಇಂಜಿನಿಯರಿಂಗ್ ಆದ್ರೂ ಆಗ್ಲಿ, ಇಲ್ಲ ಡಾಕ್ಟರ್ ಆದ್ರೂ ಆಗ್ಲಿ, 1 ವರ್ಷ ಕಷ್ಟಪಟ್ಟು ಕೂತ್ಕೊಂಡ್ರೆ ಕೊನೆಗೆ ಒಂದು ಡಿಗ್ರಿ ಬರುತ್ತೆ ಅಂತ ನಮ್ಗೆ ಗೊತ್ತು. ಆಯ್ತು ಆ ಡಿಗ್ರಿ ಬರುತ್ತೆ, ನಾವೇನೋ ಮಾಡ್ಬೋದು ಅಂತ ಹೇಳಿ. ಬಟ್ ಸಿನಿಮಾದಲ್ಲಿ ಹಾಗಲ್ಲ. ನೀವು 1 ವರ್ಷ ಅಲ್ಲ 2 ವರ್ಷ ಕಷ್ಟಪಟ್ಟರು ಕೂಡ ಅದು ನೆಕ್ಸ್ಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ, ಪ್ರೆಡಿಕ್ಟ್ ಮಾಡಕ್ ಆಗಲ್ಲ. ಹಿಟ್ ಆಯ್ತು ಅಂದ್ರೆ ಹಿಟ್ ಆಯ್ತು, ಇಲ್ಲ ಅಂತಂದ್ರೆ ನಿಮ್ಮನ್ನ ಯಾರು ಕೇಳೋರು ಕೂಡ ಯೂಶುವಲಿ ಇರಲ್ಲ. ಸೊ ಹಾಗಾಗಿ ದಟ್ ಇಸ್ ವಾಟ್. ನೀವು ಡಾಕ್ಟರ್ ಆಗಿ ನಿಮ್ಮ ಮನೆಯಲ್ಲಿ
ಐ ಮೀನ್ ಈಗ ಡಾಕ್ಟರ್ ಆಗಿದ್ದೀರಾ, ಆಮೇಲೆ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದೀರಾ. ಸೊ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಯಾಕೆ ಆಕ್ಟರ್ ಆಗಿ ಮತ್ತೆ ಅದನ್ನ ಎರಡನ್ನೂ ನೀನು ಮಿಕ್ಸ್ ಮಾಡಿಬಿಟ್ಟು ಆ ಕಡೆನೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಈ ಕಡೆನೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಹೌದೌದು. ಆ ಥರದ್ದು ಒಂದಿಷ್ಟು ಮಾತುಗಳು ಬಂದಿತ್ತಾ? ನಿಮಗೆ ಅನ್ಸಿತ್ತಾ ಈ ಥರದ್ದು ಆಗ್ಬೋದು? ಅಂದ್ರೆ ಆತರ ಡೆಫಿನೆಟ್ಲಿ ಹೇಳೇ ಹೇಳ್ತಾರೆ ಮನೆಯಲ್ಲಿ. ನಮ್ಮ ಮನೆಯಲ್ಲಿ ಒಂದೇ ಹೇಳ್ತಾರೆ, ಇವಾಗ ನೀನ್ ಬರೀ ಆಕ್ಟರೇ ಆಗ್ಬೇಕಾಗಿದ್ದಿದ್ರೆ 20 ವರ್ಷ ಹಿಂದೆನೆ ನೀನು ಮಾಡ್ಬೋದಾಗಿತ್ತು. ಆಕ್ಟಿಂಗ್ ಮಾಡಿ ಇದನ್ನ ಮಾಡಬೇಕಾಗಿತ್ತು. ಬಟ್ ಯಾವುದೇ ಒಂದು ಇದಕ್ಕೂ ನನಗೆ ಅಂದ್ರೆ ಸಪೋರ್ಟ್ ಮಾಡ್ತಾರೆ, ಬಟ್ ಏನ್ ಬೇಡ ಅಂತ ಏನು ಹೇಳಲ್ಲ. ಅಂದ್ರೆ ಇದು ಆತರ ಇಲ್ಲ, ಅದು ಬೇಡ ಹಾಗೆ ಏನ್ ಹೇಳಲ್ಲ. ನನ್ನ ಇಷ್ಟದ ಮೇಲೆನೆ ಬಿಟ್ಟಿರ್ತಾರೆ, ಏನ್ ತೊಂದ್ರೆ ಇಲ್ಲ. ಯಾಕಂದ್ರೆ ಇವಾಗ ನಾನು ಸ್ವಲ್ಪ ಮೆಡಿಕಲ್ ಫೀಲ್ಡ್ ಅಲ್ಲಿ ಇವಾಗ ಡಾಕ್ಟರ್ ಲೀಲಾ ಮೋಹನ್ ಅಂದ್ರೆ ಒಂದು ಹೆಸರಿದೆ, ಈ ಜನಕ್ಕೆ ನಾನು ಯಾರು ಅಂತ ಗೊತ್ತು. ಸೊ ಆಟೋಮೆಟಿಕ್ ಆಗಿ ನನ್ನ ಹತ್ರ ಬರ್ತಾರೆ ತೋರಿಸ್ಕೊಳ್ಳಕ್ಕೆ, ಯಾಕಂದ್ರೆ ನಮ್ಮ ಕೈಯಲ್ಲಿ ಕೆಲಸ ಇದ್ರೆ ಆಟೋಮೆಟಿಕಲಿ ಬಂದೇ ಬರ್ತಾರೆ. ಸೊ ಆ ತರ ನನ್ನ ಹತ್ರ ಜನ ಹೆಂಗೂ ಬರ್ತಾರೆ. ಸೊ ನನಗದೊಂದು ಕಾನ್ಫಿಡೆನ್ಸ್ ಇದೆ, ಏನು ಅಂತಂದ್ರೆ ನಾನು ಈ ಪ್ರೊಫೆಷನ್ನೂ ಪೂರ್ತಿ ಮಾಡ್ಬೋದು, ಮತ್ತೆ ಇದನ್ನು ಕೂಡ ನನ್ನ ಪ್ಯಾಷನ್ ಆಗಿರೋದ್ರಿಂದ ಇಫ್ ಐ ಆಮ್ ನಾಟ್ ಏಬಲ್ ಟು ಸ್ಪೆಂಡ್ ಕಂಪ್ಲೀಟ್ ಟೈಮ್, ಬಟ್ ಆದ್ರೂ ಕೂಡ ನಾನು ಮಾಡ್ಬೋದು ಅಂತ ನನಗೊಂದು ನಂಬಿಕೆ ಇದೆ. ಸೊ ಆ ನಂಬಿಕೆನ ಅವರು ಯಾವತ್ತೂ ನನಗೇನು ಲೈಕ್ ನೀನ್ ಹೋಗ್ಬೇಡ ಮಾಡಬೇಡ ಅಂತ ಏನು ಹೇಳಲ್ಲ, ಸಪೋರ್ಟು ಮಾಡಲ್ಲ, ಬಟ್ ಸಪೋರ್ಟ್ ಸಿಸ್ಟಮ್ ಇಲ್ಲ. ಸಪೋರ್ಟು ಇಲ್ಲ. ಬಟ್ ಅದೇ ನೀನ್ ಮಾಡ್ತೀನಿ ಅಂದ್ರೆ ನನ್ನನ್ನು ಏನು ಅನ್ನಲ್ಲ ಓಕೆ, ಅಷ್ಟೇ. ನೀನ್ ಮಾಡಿದ್ರೆ ಮಾಡ್ಕೊ, ಹೆಂಗಾದ್ರೂ ಹೋಗು ಅಂತ, ಆತರ ಅಷ್ಟೇ. ಓಕೆ. ಸೊ ಈಗ ನೀವು ಡಾಕ್ಟರ್ ಮತ್ತೆ ಆಕ್ಟಿಂಗ್ ಎರಡನ್ನೂ ಮಾಡ್ತಾ ಇರೋದ್ರಿಂದ ನಾನು ಕೇಳ್ತಾ ಇರೋದು, ಇವಾಗ ನಿಮ್ದು ಡೇಟ್ಸ್ ಮತ್ತೆ ಶೆಡ್ಯೂಲ್ ಎಲ್ಲ ನೀವು ನೋಡ್ಕೋಬೇಕಾಗತ್ತೆ ಹೌದು ಆಕ್ಟಿಂಗ್ ಹೌದು ಮಾಡೋ ಟೈಮಲ್ಲಿ. 100%. ಸೊ ಈ ಕಡೆ ಡಾಕ್ಟರ್ ಆಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ನಿಮ್ ಕನ್ಸಲ್ಟೆಂಟ್ಸು ಬರ್ತಾರೆ ನೋಡೋಕ್ಕೆ, ಐ ಮೀನ್ ನಿಮ್ಮನ್ನ ಭೇಟಿ ಆಗೋಕ್ಕೆ ಮತ್ತೆ ಮಾಡೋದಕ್ಕೆ. ಸೊ ಪೇಷಂಟ್ಸ್ಗಳು ಜಾಸ್ತಿ ಬರ್ತಾ ಇರೋ ಟೈಮಲ್ಲಿ ನಿಮ್ಗೆ ಏನಾದ್ರು ಆಕ್ಟಿಂಗ್ ಇಂದು ಡೇಟ್ಸ್ ಶೆಡ್ಯೂಲ್ ಆಗಿತ್ತು ಅಂತಂದ್ರೆ? ಹೌದು, ಆತರ 100% ಇರುತ್ತೆ. ಒಂದೇ ಒಂದು ಇದು ಎಕ್ಸಾಂಪಲ್ ಹೇಳ್ತೀನಿ ಅದರದ್ದು. ಈಗ ಮೊನ್ನೆ ಹೋದ ತಿಂಗಳಲ್ಲಿ ಅವಕಾಶ ಸಿಗೋದೇ ಕಷ್ಟ ಅಂತ ನಾನು ಹೇಳಿದ್ದೀನಿ. ಸಿಕ್ಕಿದಾಗ ಕೆಲವು ಸತ ಈ ತರಾನು ಆಗತ್ತೆ. ಒಂದು ತಮಿಳ್ ಮೂವಿ ಲಾಸ್ಟ್ ಮಂತ್ ಡಿಸೆಂಬರ್ ಅಲ್ಲಿ ಶೂಟಿಂಗ್ ಇತ್ತು. ಈ ಕಡೆ ಕೃಷ್ಣಗಿರಿ ಆ ಕಡೆ ಮಾಡ್ತಿದ್ದಾರೆ. ಅವರು ನನ್ನನ್ನೇ ಹೀರೋ ಅಂತ ಹೇಳಿ ಅವರು ಫಿಕ್ಸ್ ಆಗಿದ್ರು, ಡೈರೆಕ್ಟರು ಬಂದಿದ್ರು, ಎಲ್ಲಾನು ಮಾತುಕತೆನೂ ಆಯ್ತು. ಬಟ್ ಆದ್ರೆ ಅವ್ರು ಕೇಳಿರೋದು 1.5 ತಿಂಗಳು 2 ತಿಂಗಳು ಟೈಮ್ ಬೇಕು ಅಂತ ಕೇಳಿದ್ರು. ನಾನು ಅಲ್ಲೇ ಹೋಗಿ ಇರ್ಬೇಕು ಅಂತ ನನಗೆ ಹೇಳಿದ್ರು. ಅದರಿಂದ ನಾನು 100% ನನಗದು ಆಗೋದಿಲ್ಲ ಅಂತ ಹೇಳಿದೆ. ಸೊ ಈ ತರ ಒಂದು ಲ್ಯಾಪ್ಸಸ್ ಆಗೇ ಆಗುತ್ತೆ. ಹಾಗಾಗಿ ನಾನು ಯೂಶಲಿ ಏನ್ ಮಾಡ್ತೀನಿ ಅಂದ್ರೆ, ನನಗೆ ಅವಾಗವಾಗ ಆಪರ್ಚುನಿಟೀಸು ಅವರೇ ಕರೆದು, ಇಂಡಸ್ಟ್ರಿಯಲ್ಲಿ ಇರೋರು ಗೊತ್ತಿರೋರು ಅವರು ಇವರು ಕರೆದು ಹೇಳ್ತಾರೆ, ಸರ್ ಈ ತರ ಇದೆ ಮಾಡಿ ಅಂತ. ನಾನೇನಾದ್ರೂ ಒಂದು 5 to 10 days ಆ ತರ ಏನಾದ್ರು ಚಿಕ್ಕದಾಗ ಒಂದು ಶೆಡ್ಯೂಲ್ಸ್ ಆ ತರ ಏನಾದ್ರು ಇದ್ರೆ 100% ಖಂಡಿತ ನಾನು ಅದನ್ನ ಒಪ್ಕೊಂತೀನಿ, ಅದನ್ನ ಮಾಡ್ತೀನಿ ಅಂಡ್ ಮ್ಯಾನೇಜ್ ಕೂಡ ಮಾಡ್ತೀನಿ. ಯೂಶಲಿ ನಾನು ಸಿನಿಮಾದ್ ನಮ್ಗೆ ಗೊತ್ತು, ಮಾರ್ನಿಂಗ್ 9 o'clock ಇಂದ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ಈವ್ನಿಂಗ್ 5-6 o'clock ಯೂಶಲಿ ಪ್ಯಾಕಪ್ ಆಗುತ್ತೆ. ಸೊ ಆಗಿದ್ದಾಗ ಏನಾಗುತ್ತೆ ಅಂದ್ರೆ, ಈವ್ನಿಂಗ್ ನಂದೇನಾದ್ರೂ ಇದ್ರೆ ನಾನು ಸ್ವಲ್ಪ ಡೈರೆಕ್ಟರ್ನ ಇವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು 4 o'clock 4:30ಗೆ ನಂದು ಮುಗಿಸ್ಕೊಂಡು, ಆಮೇಲೆ ನಾನು ಸ್ವಲ್ಪ ಹೊರಡೋ ತರ ಮಾಡ್ಕೊಂಡು, ಮತ್ತೆ ಈವ್ನಿಂಗ್ ಒಂದು 6 o'clock 6:30 ಕ್ಲಿನಿಕ್ಗೆ ಬಂದು ಒಂದು 8:30 to 9 o'clock ತನಕ ಪ್ರಾಕ್ಟೀಸ್ ಮಾಡಿ, ಆಮೇಲೆ ನಾನು ಲೈಕ್ ದಿಸ್ ಇಸ್ ಹೌ ಐ ಮ್ಯಾನೇಜ್ ಯೂಶಲಿ. ಅಂಡ್ ಅಪಾನ್ ದಟ್ ನಾನು ಮದರ್ಹುಡ್ ಮತ್ತು ರೈನ್ಬೋ ಹಾಸ್ಪಿಟಲ್ಲು, ಮಣಿಪಾಲ್ ಅಂತ ಇದೆ ಆ ಕಡೆ HSR ಕಡೆ. ಸೊ ಅಲ್ಲಿ ಕೂಡ ನಾನು ಕನ್ಸಲ್ಟೆಂಟ್ ಆಗಿದ್ದೀನಿ. ಯೂಶಲಿ ಅಲ್ಲಿಂದನೂ ನನಗೆ ಫೋನ್ಸ್ ಬರುತ್ತೆ. ನಾನು ಮತ್ತೆ ಇದನ್ನು ಮುಗಿಸ್ಕೊಂಡು ಮತ್ತೆ ಅಲ್ಲಿ ರಾತ್ರಿ ಹಾಸ್ಪಿಟ್ಲ್ಗೆ ಹೋಗಿ 10:30 11 ಗಂಟೆ ಆ ಟೈಮ್ ಹಾಸ್ಪಿಟ್ಲ್ಗೆ ಹೋಗಿ ಮತ್ತೆ ಪೇಷಂಟ್ಸ್ನ ನೋಡಿಕೊಂಡು ಮತ್ತೆ ತಿರ್ಗಾ ನನ್ನ ಮನೆಗೆ ಬರೋದು. ತುಂಬಾ ಹೆಕ್ಟಿಕ್ ಅನ್ಸುತ್ತೆ ಸರ್ ಈ ಟೈಮಲ್ಲಿ? ಇಂಟ್ರೆಸ್ಟ್ ಇದ್ರೆ ಹೆಕ್ಟಿಕ್ ಅನ್ಸಲ್ಲ. ಯಾವುದೇ ಒಂದು ಕೆಲಸ ನಾವು ಇಷ್ಟಪಟ್ಟು ಮಾಡಿದ್ರೆ ಅದು ಕಷ್ಟ ಅನ್ಸಲ್ಲ. ನಾವು ಅದು ಕಷ್ಟ ಅಂತ ಮಾಡಿದ್ರೆ ಅದು ಇಷ್ಟ ಆದ್ರೂ ಅದು ನಷ್ಟನೇ ಆಗುತ್ತೆ ಬಿಟ್ಟು ಅದು ಕಷ್ಟ ಅಂತ ಅನ್ಸಲ್ಲ ಅಂತ ನಾನು ಅನ್ಕೊಂತೀನಿ ಅಷ್ಟೇ. ಇಷ್ಟಪಟ್ರೆ ಏನು, ಈಗ ನಾವು ಒಂದು ವ್ಯಕ್ತಿನ ನಾವು ಇಷ್ಟಪಡ್ತೀವಿ ಅಂದ್ರೆ ಅವ್ರು ಏನೇ ಮಾಡಿದ್ರು ಕೂಡ ನಮ್ಗದು ಚೆನ್ನಾಗೇ ಅನ್ಸುತ್ತೆ. ಆ ವ್ಯಕ್ತಿನ ನಾವು ಇಷ್ಟಪಡ್ತಾ ಇಲ್ಲ ಅಂದ್ರೆ ಅವ್ರು ಒಳ್ಳೇದ್ ಮಾಡಿದ್ರು ಕೂಡ ನಮಗೆ ಅದು ಕೆಟ್ಟ ತರಾನೇ ಅನ್ಸುತ್ತೆ. ಸೊ ಈ ತರ ಯಾವ್ದೋ ಒಂದು ಕೆಲಸ, ಎನಿಥಿಂಗ್ ವಾಟ್ ಎವರ್ ಇಟ್ ಇಸ್, ಸೊ ನಾವು ಇಷ್ಟಪಟ್ಟು ಮಾಡಿದ್ರೆ ಆ ತರ ಏನು ಅನ್ಸಲ್ಲ ಅಂತ ನನ್ನೊಂದು ಒಪಿನಿಯನ್ ಅಷ್ಟೇ. ಓಕೆ, ಒಂದು ಸಿಚುವೇಶನ್ ಏನು ಬರೋದು ಬೇಡ, ಆ ಥರ ಸಿಚುವೇಶನ್ನು ಬಂತು ಅಂದರೆ ವೆದರ್ ನೀವು ಡಾಕ್ಟರ್ನ ಆ ಪ್ರೊಫೆಷನ್ ಚೂಸ್ ಮಾಡಬೇಕು, ಇಲ್ಲಾಂದರೆ ಆ್ಯಕ್ಟಿಂಗ್ ಪ್ರೊಫೆಷನ್ ಚೂಸ್ ಮಾಡಬೇಕು ಅಂತ ಬಂದರೆ ಆ ಥರ ಸಿಚುವೇಶನ್
ನಾನು 100% ಡಾಕ್ಟರ್ ಪ್ರೊಫೆಷನ್ ಚೂಸ್ ಮಾಡ್ತೀನಿ. ಯಾಕೆಂತಂದ್ರೆ ಬಿಕಾಸ್ ನಾನು ನಿಜವಾಗ್ಲೂ ಆಲ್ಮೋಸ್ಟ್ ಒಂದು 10 to 12 ಇಯರ್ಸ್ ಕಷ್ಟಪಟ್ಟು ಓದಿ MBBS ಒಂದು 5 to 6 ಇಯರ್ಸ್ ಮಾಡಿ, MD ಮತ್ತೆ 3 ಇಯರ್ಸ್ ಮಾಡಿ, MHA ಅಂತ ಹೇಳ್ತೀವಿ, ಮಾಸ್ಟರ್ ಆಫ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಅಂತ ಅದು ಮಾಡಿದ್ದೀನಿ. ಅದೊಂದು 2 ಇಯರ್ಸ್ ಮಾಡಿ, ಆಮೇಲೆ ಫೆಲೋಶಿಪ್ ಇನ್ ಡಯಾಬೆಟಾಲಜಿ ಅಂತ ಹೇಳ್ತೀವಿ, ಅದು ನನ್ನ ಡಯಾಬಿಟಿಸ್ ಸ್ಪೆಷಲಿಸ್ಟ್. ಸೊ ಅದನ್ನ 1 ವರ್ಷ ಓದಿ, ಇಷ್ಟೆಲ್ಲ ಕಷ್ಟಪಟ್ಟು ನಾನು ಓದಿ, ಅಂಡ್ ನಾನು ಕಷ್ಟಪಟ್ಟು ಓದಿದ್ನಿ ಅದು ಬೇರೆ. ಬಟ್ ಅಂದ್ರೆ ಇಲ್ಲಿ ನಾನ್ ಮಾಡೋದು ಒಂದು ಪುಣ್ಯದ ಕೆಲಸ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಕಾಯಿಲೆ ಅನ್ನೋದು ಇವಾಗ ನಾವು ಕೋವಿಡ್ ಟೈಮಲ್ಲೇನೆ ನೋಡಿದ್ವಿ, ಜನ ಎಷ್ಟು ಸಫರ್ ಆಗಿದ್ದಾರೆ ಏನು ಅಂತ. ಕೋವಿಡ್ ಟೈಮಲ್ಲೇನೆ ಜನಕ್ಕೆ ಗೊತ್ತಾಗಿದೆ ನಮ್ಮ ಲೈಫ್ಗೆ ಏನ್ ಬೇಕು ಏನ್ ಬೇಡ ಅಂತ. ಅಂಡರ್ಸ್ಟುಡ್ ಅಲ್ವಾ? ಸೊ ಹಾಗಾಗಿ ನನಗೆ ಡಾಕ್ಟರ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಇನ್ ದ ಲೈಫ್. ಅಂಟಿಲ್ ವಿ ಡೈ ಡಾಕ್ಟರ್ ಇಸ್ ರಿಕ್ವೈರ್ಡ್ ಫಾರ್ ಅಸ್. ನಾವು ಯಾವುದೇ ಒಂದು ಕೆಲಸ ಮಾಡಿ ಡಾಕ್ಟರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನೀವು 2 ಕೊಟ್ರೆ ನಾನು 2 ಚೂಸ್ ಮಾಡ್ತೀನಿ, ಬಟ್ ಆದ್ರೆ ಡಾಕ್ಟರ್ನೇ ಸ್ವಲ್ಪ ಜಾಸ್ತಿ ಚೂಸ್ ಮಾಡ್ತೀನಿ. ಬೇಡ ಆ ತರ ಸಿಚುವೇಶನ್ ಬರೋದು, 2 ಮ್ಯಾನೇಜ್ ಮಾಡ್ಕೊಂಡು ಹೋಗೋಂಗೆ ಇರ್ಲಿ. ಅಲ್ಲ ಹಾಗಲ್ಲ, ಪ್ಯಾಷನ್ ಇಂಟ್ರೆಸ್ಟ್ ಇರೋದ್ರಿಂದ ಸಿನಿಮಾನು ನಾನು ಬಿಟ್ಕೊಡಕ್ಕಾಗಲ್ಲ. ಬಟ್ ಡಾಕ್ಟರ್ ಅನ್ನೋದು ನಾನು ದಟ್ ಈಸ್ ನನ್ನನ್ನು ನಂಬ್ಕೊಂಡು ತುಂಬಾ ಜನ ಬರ್ತಾರೆ. ನಾನು ಆಲ್ಮೋಸ್ಟ್ ಇವಾಗ 10-15 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಎಲ್ಲೆಲ್ಲಿಂದನೋ ಬರ್ತಾರೆ, ಶಿವಮೊಗ್ಗದಿಂದ ಬರ್ತಾರೆ, ಎಲ್ಲೆಲ್ಲಿಂದನೋ ಬರ್ತಾರೆ. ನಾನು ಹೇಳ್ತೀನಿ ಏನಕ್ಕೆ ಬರಕ್ ಹೋಗ್ತೀರಿ ಅಂತ ಹೇಳಿ, ಬಟ್ ಆದ್ರೂ ಅವರು ಏನಿದೆ ಸರ್ 6 ತಿಂಗಳಿಗೆ ಒಂದ್ಸತೆ ಬರ್ತೀವಿ, ವರ್ಷಕ್ಕೊಂದ್ಸತೆ ಬರ್ತೀವಿ, ಬಂದು ನಿಮ್ಮ ಹತ್ರನೇ ತೋರಿಸ್ಕೊಂಡು ಹೋಗ್ತೀವಿ ಅಂತ ಹೊಸಕೋಟೆಯಿಂದ ಬರ್ತಾರೆ. ತುಂಬಾ ದೇವ್ನಲ್ಲಿ ಈ ಸರೌಂಡಿಂಗ್ಸ್ ಎಲ್ಲಾನು ಒಬ್ರೊಬ್ರಿಗೆ ಅವರು ವರ್ಡ್ ಸ್ಪ್ರೆಡ್ ಆಗತ್ತಲ್ಲ. ಇವಾಗ ಈ ತರ ಡಾಕ್ಟರ್ ಹತ್ರ ಹೋದ್ರೆ ಅವ್ರಿಗೆ ನನಗೆ ಶುಗರ್ ಈ ತರ ಕಂಟ್ರೋಲ್ ಆಯ್ತು, ಇಲ್ಲ ನನಗೆ ಇವಾಗ ಚೆನ್ನಾಗಾಯ್ತು ಅಂತ ಹೇಳಿ. ಸೊ ಅವರು ಆಟೋಮೆಟಿಕಲಿ ಒಬ್ರೊಬ್ರು ಇರ್ತಾರೆ, ಇದೇ ಡಾಕ್ಟರ್ ಹತ್ರ ಹೋದ್ರೆ ನನಗೆ ಗುಣ ಆಗೋದು ಅಂತ ಇರುತ್ತೆ, ಹಂಗೂ ಇರ್ತಾರೆ. ಇಲ್ಲ ಬರ್ತಾರೆ, ಅದು ದಟ್ ಈಸ್ ಇಟ್ ಇಸ್ ಆಲ್ ಡಿಪೆಂಡ್ ಆನ್ ಅಸ್. ನಾವು ಹೇಗೆ ಅವ್ರನ್ನ ಕಾಯಿಲೆನ ನಾವು ಅರ್ಥ ಮಾಡ್ಕೊಂಡು ಅವ್ರಿಗೆ ಬೇಕಾಗಂತ ಔಷಧಿ ಕರೆಕ್ಟ್ ಆಗಿ ಕೊಡ್ತೀವಿ, ಅವ್ರ ಹತ್ರ ಹೇಗೆ ಮಾತಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಡಾಕ್ಟರ್ ಅಂದಾಗ ಒಂದು ನಾರ್ಮಲ್ ಎಕ್ಸಾಂಪಲ್ ಒಬ್ರೊಬ್ರಿಗೆ ಏನ್ ಡಿಫ್ರೆನ್ಸ್ ಇರುತ್ತೆ ಅಂತಂದ್ರೆ, ಈಗ ಒಂದ್ ಜ್ವರ ಬಂತು ಅಂತಂದ್ರೆ ಅದು ನಿಮಗೂ ಗೊತ್ತು ಪ್ಯಾರಾಸಿಟಮಾಲ್ ತಗೋಬೇಕು ಅಂತ, ನನಗೂ ಗೊತ್ತು ಪ್ಯಾರಾಸಿಟಮಾಲ್ ಕೊಡಬೇಕು ಅಂತ ಹೇಳಿ. ಅದಲ್ಲದೆ ಡಾಕ್ಟರ್ ಇಲ್ಲಿ ಏನಕ್ಕೆ ಇಂಪಾರ್ಟೆಂಟ್? ಯಾಕಂದ್ರೆ ಡಾಕ್ಟರ್ ಹತ್ರ ಹೋದ್ರೆ ನನಗೆ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ ಅಂತ. ಇವಾಗ ನಮ್ಗಿರೋ ಸಿಸ್ಟಮ್ಗೆ ಇವಾಗ ಗೂಗಲ್ ಅದು ಇದು ಎಲ್ಲ ಟ್ರೀಟ್ಮೆಂಟ್ಸು, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೀವು ಏನು ಟೈಪ್ ಮಾಡಿದ್ರೆ ನನಗೆ ಈ ತರ ಪ್ರಾಬ್ಲಮ್ ಇದೆ ಅಂದ್ರೆ ಅದೇ ಟ್ರೀಟ್ಮೆಂಟ್ ಕೊಡುತ್ತೆ. ಸೊ ಹಾಗಂತ ಹೇಳಿ ನಾವು ಅದನ್ನ ತಗೊಳಕ್ ಆಗಲ್ವಲ್ಲ. ಸೊ ಹಾಗಾಗಿ ಬಟ್ ಡಾಕ್ಟರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವ್ರಿಗೊಂದು ನಂಬಿಕೆ ಇರುತ್ತೆ, ಅದು ನಮ್ಮ ಕೈ ಸ್ಪರ್ಶ ಅಂತ ಹೇಳ್ತೀವಲ್ಲ, ನಾವು ಅವ್ರನ್ನ ಮುಟ್ಲೇಬೇಕು. ಅವ್ರ ಕಾಯಿಲೆ ಏನು ಅಂತ ಅನ್ನೋದು ನಾವು ಚೆಕ್ ಮಾಡಲೇಬೇಕಾಗತ್ತೆ. ಮತ್ತೆ ನಾವು ಅದನ್ನ ತಿಳ್ಕೊಂಡು ಕರೆಕ್ಟಾಗಿ ಅದಕ್ಕೆ ಔಷಧಿ ಕೊಟ್ರೆ ದಟ್ ವಿಲ್ ಬಿ ಬೆಟರ್. ಓಕೆ, ಕಮಿಂಗ್ ಬ್ಯಾಕ್ ಟು ಯುವರ್ ಆಕ್ಟಿಂಗ್ ಇದರದ್ದು ಕ್ಷೇತ್ರಕ್ಕೆ. ಸೊ ಸ್ಯಾಂಡಲ್ವುಡ್ ಅಂದ್ರೆ ಅದೊಂದು ಸಮುದ್ರ. ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಹೋಗ್ತಾರೆ, ಎಷ್ಟು ಜನ ಸ್ಟಿಕ್ ಆಗ್ತಾರೆ, ಎಲ್ಲವೂ ಕೂಡ ಯಾವುದನ್ನು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ನಮ್ಮ ಲಕ್ಕು ಮತ್ತು ನಮ್ಮ ಹಾರ್ಡ್ ವರ್ಕ್ 2 ಕೂಡ ಆಗುತ್ತೆ. ಸೊ ಈ ಅಂತ ಸಮುದ್ರದಲ್ಲಿ ನೀವು ಸರ್ವೈವ್ ಆಗ್ತೀನಿ ಅಂತ ನಿಮಗೆ ನಂಬಿಕೆ ಇದೆಯಾ? ಎಷ್ಟು ನಂಬಿಕೆ ಇದೆ? ಎಷ್ಟರ ಮಟ್ಟಿಗೆ ನೀವು ಅದಕ್ಕೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಅಂತ? 100% ನಾವು ಟೈಮು ಇಲ್ಲ ಡೆಡಿಕೇಶನ್ನು, ನಾನು ಅವಾಗಲೇ ಹೇಳ್ದಂಗೆ ಹಾರ್ಡ್ ವರ್ಕು ಎಲ್ಲ ಇದ್ರೆ 100% ಅದು ಆಗೇ ಆಗುತ್ತೆ. ಯಾಕಂದ್ರೆ ಈಗ ಡೆಡಿಕೇಶನ್ನು ಅಂದಾಗ, ಈಗ ನಾವು ಶೂಟಿಂಗ್ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ನಾವು 7:15 ಹೋಗಿ ಅಲ್ಲಿದ್ರೆ ಯಾವ ಡೈರೆಕ್ಟರ್ಗೆ ಇಷ್ಟ ಆಗಲ್ಲ, ಯಾವ ಆರ್ಟಲ್ಲಿ ಇಲ್ಲ ಸೆಟ್ಟಲ್ಲಿರೋರಿಗೆ ಇಷ್ಟ ಆಗಲ್ಲ. ಇವ್ರು 8 ಗಂಟೆಗೆ ಶೂಟಿಂಗ್ ಅಂದ್ರೆ ಇವಾಗ 7:15 ಬಂದಿದ್ದಾರೆ ಅಂತೇಳಿ. ಇವಾಗ ನಮ್ಮದೇ ಒಂದು ಇಂಟರ್ವ್ಯೂ 2:15 ಇತ್ತು, ನಾನು 2 ಗಂಟೆಗೆ ಬಂದಿಲ್ಲಿ ಕೂತಿದ್ದೀನಿ. ಅಂದ್ರೆ ಟೈಮ್ನ ನಾವು ವ್ಯಾಲ್ಯೂ ಕೊಡಬೇಕು. ಆ ಟೈಮ್ ಕೊಟ್ಟಾಗ ನಿಮಗೂ ಇವರು ಕರೆಕ್ಟ್ ಆಗಿದ್ದಾರೆ, ನಮಗೆ ಈ ಒಂದು ಸೆಟ್ ಆಗ್ತಾರೆ ಅನ್ನೋದು ಅವ್ರಿಗೆ ಕ್ರಿಯೇಟ್ ಆಗುತ್ತೆ. ಆಮೇಲೆ ಮತ್ತೆ ನಮ್ಮ ಬಿಹೇವಿಯರ್, ಯಾವುದೇ ಒಂದು ಆಟಿಟ್ಯೂಡು ಅದೆಲ್ಲ ಇರಬಾರ್ದು. ಯಾವುದೇ ಒಂದು ಕೆಲಸ ಆಗಲಿ, ಇವಾಗ ನಾನೊಂದು ದೊಡ್ಡ ಫಿಸಿಷಿಯನ್ನು, ನಾನು ಮಣಿಪಾಲಲ್ಲಿ ಕನ್ಸಲ್ಟೆಂಟು, ಸಿಟಿಯಲ್ಲಿ ಆ ಕಡೆ ಸಕ್ರ ಅಂತ ಹಾಸ್ಪಿಟಲ್ ಇದೆ ಬೆಳ್ಳಂಡೂರ್ ಕಡೆ, ಅಲ್ಲೊಂದು 5 ವರ್ಷ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡಿದ್ದೀನಿ. ಆಮೇಲೆ ಅಪೋಲೋ ಬನ್ನೇರ್ಘಟ್ಟ ರೋಡಲ್ಲಿ ಒಂದು 2 ವರ್ಷ ಕೆಲಸ ಮಾಡಿದ್ದೀನಿ. ನನಗೆ ಅಂತ ಒಂದೊಂದು ಈಗೋ ಇರುತ್ತೆ. ಸೊ ಅದನ್ನೆಲ್ಲ ನಾವು ಬಿಡ್ಲೇಬೇಕಾಗತ್ತೆ. ಆಕ್ಟಿಂಗ್ ಬಂದಾಗ ನಾನು ಅದು ಅಂತ ಅನ್ನೋದು ಇರ್ಲೇಬಾರ್ದು ಯಾರಿಗೂ. ಅಂದ್ರೆ ಇದು ದಿಸ್ ಮೈ ಸಜೆಷನ್ ಅಷ್ಟೇ. ಸೊ ಅದನ್ನ ನನ್ನ ಸಜೆಷನ್ ಕೊಡೋದೇ ಅಲ್ಲದೆ ಐ ಇನ್ಕಾರ್ಪೊರೇಟ್ ಇನ್ ಟು ಮೈ ಸೆಲ್ಫ್ ಅಂಡ್ ಐ ವಿಲ್ ಫಾಲೋ ಆಲ್ ದೀಸ್ ಥಿಂಗ್ಸ್. ಅದು 100% ನಾವು ಫಾಲೋ ಮಾಡಲೇಬೇಕು. ನನಗನ್ಸೋ ಪ್ರಕಾರ ಟ್ಯಾಲೆಂಟು, ಸ್ವಲ್ಪ ಹಾರ್ಡ್ ವರ್ಕು, ಡೆಡಿಕೇಶನ್ನು,
ಇಷ್ಟ ಕಷ್ಟ ಎಲ್ಲ ಇದ್ರೆ ಸರ್ವೈವ್ ಆಗ್ತೀವಿ ಅಂತ ನನ್ಗೆ ಅನ್ಸುತ್ತೆ. ಹ್ಮ್ 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 ನಾವು ಬಿಟ್ಟು ಹೋಗ್ಬಾರ್ದು ಯಾವುದೇ ಒಂದು ಪ್ರಾಬ್ಲಮ್ ಇದ್ರೆ. ಈಗ ನನಗಿದು ಆಗಲ್ಲ ಅಂತ ಒಂದು ಡಿಪ್ರೆಷನ್ಗೆ ಹೋಗೋದು, ಇಲ್ಲ ಒಂದು ಸೂಸೈಡ್ ಮಾಡ್ಕೊಳ್ಳೋದು, ಇಂಥವು ಇವೆಲ್ಲ ಯೂಶಲಿ ಐ ಡೋಂಟ್ ಸಜೆಸ್ಟ್. ಆ ಥರ ಲೈಫ್ ಅನ್ನೋದು ತುಂಬ ದೊಡ್ಡದು. ನಾವು ಪ್ರತಿ ಒಂದು ಮೊಮೆಂಟ್ನ ನಾವು ಎಂಜಾಯ್ ಮಾಡಬೇಕು. ಇವಾಗ ಈ ಫೀಲ್ಡ್ ಎಲ್ಲ ಅಂದರೆ ಇನ್ನೊಂದು ಫೀಲ್ಡ್ ಇರುತ್ತೆ, ಇದ್ದೇ ಇರುತ್ತೆ ಎಲ್ಲರಿಗೂ. ಎಲ್ಲರೂ ಬೇರೆ ಫೀಲ್ಡಲ್ಲಿ ಇರೋರೇ ಬಂದು ಆ್ಯಕ್ಟಿಂಗ್ ಬಂದು ಮಾಡಿರೋರು, ಯಾರು ಏನು ಇವಾಗ ಇಮಿಡಿಯೇಟ್ಲಿ ಆ್ಯಕ್ಟರ್ಸ್ ಏನೂ ಆಗಿಲ್ಲ. ಈಗ ನಮ್ಮ ಸೀನಿಯರ್ಸ್ ಆದರೂ ಆಗಲಿ, ಇಲ್ಲ ದೊಡ್ಡವರಾದರೂ ಆಗಲಿ, ಅವರು ಮೊದಲು ಬೇರೆ ಏನೋ ಮಾಡ್ತಿದ್ರಲ್ವಾ, ಅವ್ರು ಬರೀ ಆ್ಯಕ್ಟಿಂಗೇ ಮಾಡ್ತಿರ್ಲಿಲ್ವಲ್ಲ. ಈಗ ಕೆಲವ್ರು ಮಾತ್ರ ಇವಾಗ ನಮ್ಮ ಫ್ಯಾಮಿಲಿ ಈಗ ಬ್ಯಾಕ್ಗ್ರೌಂಡು ಸಪೋರ್ಟ್ ಅವರಿಂದ, ಅವ್ರು ಆಲ್ರೆಡಿ ಸ್ಟಾರ್ಸ್ ಆಗಿರೋದ್ರಿಂದ ಇವರು ಬಾರ್ನ್ ಸ್ಟಾರ್ಸ್ ಅಂತಾನೆ ಹೇಳ್ಬೋದು. ಅವ್ರಿಗೆ ಈಸಿ ಆಗತ್ತೆ ಪಾತ್. ಬಟ್ ಅವ್ರ ತಂದೆ ಅವ್ರು ಏನು ಮಾಡ್ತಿದ್ರು, ಅಲ್ವಾ? ಅವರು ಬೇರೆನೆ ಅಲ್ವಾ ಮಾಡ್ತಿದ್ದು. ಅವರು ಬೇರೆ ಮಾಡ್ಕೊಂಡೆ ತಾನೇ ಆ್ಯಕ್ಟಿಂಗ್ ಬಂದಿರೋದು. ಏನು ಅವ್ರ ತಂದೆ ಆ್ಯಕ್ಟಿಂಗು ಯಾರು ಇಲ್ವಲ್ಲ, ಎಲ್ಲೋ ಒಂದು ಕಡೆ ಸ್ಟಾಪ್ ಇದ್ದೇ ಇದೆಯಲ್ಲ. ಸೊ ಬೇರೆಯವರು ಬಂದು ಅವರೆಲ್ಲ ಹೇಗಾಗಿದ್ದಾರೆ ಹಾಗಾದ್ರೆ? ಸೊ ವಾಟ್ ಐ ಸೇ ಇಸ್, ಅದೇ ನಮ್ಮ ಒಂದು ಡೆಡಿಕೇಶನ್ ಇದ್ರೆ ಆಗತ್ತೆ ಅಂತ ನನ್ಗೊಂದು ಫೀಲಿಂಗ್ ಇದೆ. ವಿಲ್ ಸಿ. ಈ ಈ ಫೀಲ್ಡಲ್ಲಿ ಇರೋದ್ರಿಂದ ಐ ಮೀನ್ ನಿಮಗೊಂದಿಷ್ಟು ಕನಸುಗಳಿರುತ್ತೆ, ಈ ಥರದ ಮೂವೀಸ್ ನಾನು ಕೊಡಬೇಕು, ಈ ಥರ ಪಾತ್ರಗಳನ್ನ ನಾನು ಮಾಡಬೇಕು. ಸೊ ಆ ಥರದ್ದು ಏನಾದರೂ ಅದ್ರ ಮೇಲೆ ಏನಾದರೂ ವರ್ಕೌಟ್ ಮಾಡ್ತಾ ಇದ್ದೀರಾ? ಅದ್ರ ಮೇಲೆ ಏನಾದರೂ ನೀವು ರಿಸರ್ಚ್ ಏನಾದರೂ ಮಾಡ್ತಾ ಇದ್ದೀರಾ? ಹೇಗೆ ಅಂದರೆ ನನಗೆ ಮೈನು ಒಂದು ಆ್ಯಕ್ಟರ್ ಅಂದಮೇಲೆ ಯಾವುದೇ ಒಂದು ಪಾತ್ರ ಕೊಟ್ಟರು ನಾವು ಮಾಡಲೇಬೇಕಾಗತ್ತೆ. ಇಫ್ ಎಟ್ ಆಲ್ ಯು ವಾಂಟೆಡ್ ಟು ಪ್ರೂವ್ ಯು ಆರ್ ಅನ್ ಆ್ಯಕ್ಟರ್. ಓಕೆ, ನನಗೆ ಅಂತ ಬಂದಾಗ ನನಗೆ ಯೂಶಲಿ ಮೇಯ್ನ್ಲಿ ಒಂದು ಥ್ರಿಲ್ಲರು, ಸಸ್ಪೆನ್ಸು, ಇಲ್ಲ ಆ ಥರ ಒಂದು ಸೈಕೋ ಥರ ರೋಲ್ಸು, ಆ ಥರ ಏನಾದರೂ ಇದ್ದರೆ ಐ ವುಡ್ ಲೈಕ್ ಟು ಡೂ ಮೋರ್. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್, ಈಗ ತುಂಬ ಅಂದರೆ ಲೈಕ್ ಅದೇ ಓವರ್ ಆಗಿ ಇರೋದು ಯಾವುದು ಏನು ಬೇಡ, ಬಟ್ ನಾರ್ಮಲ್ ಆಗಿರೋದು ಏನಾದರೂ ಕೂಡ ಮಾಡ್ಬೋದು ಅಂತ ನನಗೆ ಅನಿಸುತ್ತೆ. ಸೊ ಹಾಗಾಗಿ ನನಗೆ ಅದಕ್ಕೆ ಅಂತ ನಾನೇನು ವರ್ಕೌಟ್ ಏನು ಮಾಡ್ತಿಲ್ಲ. ಬಟ್ ಆ ಥರ ಬಂದಾಗ ಐ ವಿಲ್ ಡೂ ದಟ್. ಈಗ ಈ ರೋಲ್ಗೆ ನಾನು ಹಿಂಗೆ ಇರಬೇಕು. ಈಗ ಎಕ್ಸಾಂಪಲ್ಲು ಯಾವುದೋ ಒಂದು ಮೂವಿಗೆ ನಾವು ಒಂದು ಹಿಜ್ರಾ ಥರ ಮಾಡಬೇಕಾಗತ್ತೆ ಅಂತ ಅಂದ್ಕೊಳ್ಳೋಣ ಎಕ್ಸಾಂಪಲು. ಆ ಥರ ಬಂದಾಗ ನಾವು ಆಬ್ವಿಯಸ್ಲಿ ನಾವು ಅದನ್ನು ಪ್ರಾಕ್ಟೀಸ್ ಮಾಡಲೇಬೇಕು ಅದನ್ನು. ಸೊ ಆ ಥರ ನನಗೆ ಇಂಟ್ರೆಸ್ಟ್ ಅಂದರೆ ಮೈನ್ ಇಫ್ ಎನಿಥಿಂಗ್, ಇಫ್ ಇಟ್ ಕಮ್ಸ್ ಇನ್ ಮೈ ಪಾತ್, ಇಫ್ ಇಟ್ ಅಲೋಸ್ ಮೀ, ಐ ವಿಲ್ ಟ್ರೈ ಟು ಡೂ ಇಟ್. ನನಗೆ ಅನಿಸೋ ಪ್ರಕಾರ ನಾನು ಅದನ್ನು ಫುಲ್ಫಿಲ್ ಮಾಡಬಲ್ಲೆ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ನಾನು ಮಾಡ್ತೀನಿ ಕೂಡ. ಅಂದರೆ ನೀವು ಇವಾಗ ಹಳೆ ಮೂವೀಸ್ ನಂದು ಯಾವುದಾದ್ರೂ ನೋಡಿದ್ರೆ, ನಾನು ಯಾವುದೂ ಸೇಮ್ ಥರ ಯಾವುದೂ ಮಾಡಿಲ್ಲ, ಎಲ್ಲದರಲ್ಲೂ ಒಂದೊಂದಿದೆ. ಒಂದು ಮೂವಿಯಲ್ಲಿ ಡಾಕ್ಟರ್ ಥರನೇ ಮಾಡಿದ್ದೀನಿ, ಅದು ಹಸುರಿನ ಕೈಯಲ್ಲಿ ಪಾರಿಜಾತ ಅಂತೇಳಿ, ಅದು ರಿಲೀಸ್ ಆಗುತ್ತೆ. ಅದ್ರಲ್ಲಿ ಡಾಕ್ಟರ್ ಥರನೇ ಮಾಡಿದ್ದೀನಿ. ಅದು ಎಷ್ಟು ಈಸಿ ಆಗುತ್ತೆ ಅಂದರೆ ನಿಮ್ಮ ಅದು ಪ್ರೊಫೆಷನ್ ತುಂಬ ಈಸಿ ಇರುತ್ತೆ, ಅದು ಬರೀ ಒನ್ ಟೇಕಲ್ಲೇ ಆಗೋಗುತ್ತೆ ಆ ಥರ ಅದು. ಆಮೇಲೆ ಇವಾಗ ಗಡಿಯಾರ ಮೂವಿಯಲ್ಲಿ ಒಂದು 3-4 ಸ್ಟೂಡೆಂಟ್ಸ್ ಇರ್ತಾರೆ, ಸ್ಟೂಡೆಂಟ್ ಥರ ಮಾಡಿದ್ದೀನಿ. ಆ ಥರ ಡಿಫ್ರೆಂಟ್ ಆಗಿ ಒಂದು ದಿ ಎಂಡ್ ಅಂತ ಒಂದು ಮೂವಿ ಇದೆ. ಆ ಮೂವಿಯಲ್ಲಿ ಒಂದು ಸೈನ್ಸ್ ಫಿಕ್ಷನ್ ಥರ, ಒಂದು ಹೀಮ್ಯಾನು, ಬ್ಯಾಟ್ಮ್ಯಾನು ಆ ಥರ. ಆಮೇಲೆ ಈಗ ರಾವನ್ ಅಂತ ಬರ್ತಿದೆ, ಅದರಲ್ಲಿ ಸೈಂಟಿಸ್ಟ್ ಥರ. ಆ ಥರ ಡಿಫ್ರೆಂಟ್ ಆಗಿ ಮಾಡ್ಬೋದು. ಬಟ್ ಏನಂದರೆ ಅದೇ ನನ್ ಇಂಥದ್ದೇ ಅಂಥದ್ದೇನು ಆ ಥರ ಏನಿಲ್ಲ. ಬಟ್ ಎನಿಥಿಂಗ್ ಇಫ್ ಇಟ್ ಕಮ್ಸ್ ಐ ವಿಲ್ ಡೂ ಇಟ್. ಓಕೆ, ಈಗ ನಿಮ್ಮದು ಮೂವಿ ರಿಲೀಸ್ ರೆಡಿ ಆಗಿರೋ ಮೂವಿ ಬಗ್ಗೆ ನಮಗೆ ಹೇಳೋದಾಯ್ತಂದ್ರೆ ಯಾವ್ಯಾವ? ಈಗ ರಿಲೀಸ್ ಬರ್ತಾ ಇರೋ ಮೂವಿ ಬಂದು ನಾಯಿ ಇದೆ ಎಚ್ಚರಿಕೆ ಅಂತ ಹೇಳಿ. ನಾವು ಇದನ್ನ ಶೂಟಿಂಗ್ ಆಲ್ಮೋಸ್ಟ್ ಒಂದು 1 year 1.5 year ಶೂಟಿಂಗ್ ಆಯಿತು. ಅದಾಗಿ ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ವರ್ಕು ಸ್ವಲ್ಪ ಡಿಲೇ ಆಯಿತು ಬಿಕಾಸ್ ಆಫ್ ಸಮ್ ರೀಸನ್ಸ್. ಸೊ ಅದು ಮೇನ್ಲಿ ಏನು ಅಂತಂದರೆ, ನಾನು ಆವಾಗಲೇ ಹೇಳ್ದಂಗೆ ಹರ್ರರ್ ಸಸ್ಪೆನ್ಸ್ ಇರುತ್ತೆ, ಅದರಲ್ಲಿ ಒಂದು ನಾಯಿ ಇರುತ್ತೆ. ನಾಯಿ ಅನ್ನೋದು ನಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟು ಅಂತಂದರೆ, ನಾವು ನಾಯಿನ ಒಂದು ಹೀನವಾಗಿ ಆ ಥರ ಯೂಶ್ವಲಿ ಜನ ನೋಡ್ತಾರೆ, ಅದು ತುಂಬ ತಪ್ಪು. ಓಕೆ, ನಾಯಿ ನಮ್ಮನ್ನು ಕಾಪಾಡ್ಕೊಳ್ಳುತ್ತೆ. ನಮಗೆ ಇವಾಗ ಒಂದು ಮನೆಗೆ ಹೋದಾಗ ಇವಾಗ ಒಂದು ನಾಯಿನ ಸಾಕಿದ್ರೆ ಮನೆಯಲ್ಲಿ ಎಷ್ಟೋ ಮನಃಶಾಂತಿ ಸಿಗುತ್ತೆ, ಒಂಥರ ಪೀಸ್ಫುಲ್ ಆಗಿರುತ್ತೆ. ಸೊ ಈ ಥರ ಒಂದು ನಾಯಿನ ಇಟ್ಕೊಂಡು ಒಂದು ಆ ಮನೇನ ಅದು ಎಷ್ಟು ಮಟ್ಟಕ್ಕೆ ಅದನ್ನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ಈ ನಾಯಿ. ಸೊ ಯಾರೇ ಬಂದರೂ ಕೂಡ ಇಟ್ ವಿಲ್ ರಿಜೆಕ್ಟ್ ದೆಮ್ ಅಂತ ಆ ನಾಯಿಗೆ ಅದು ತನ್ನದೇ ಅಂತ ಓನರ್ಸು ಆಲ್ರೆಡಿ ಆ ಮನೆಯಲ್ಲಿದ್ದಾರೆ ಅನ್ನೋ ಒಂದು ಇದರಲ್ಲಿ ಒಂದು ಡ್ರಾಬ್ಯಾಕಲ್ಲಿ ಆಲ್ಮೋಸ್ಟ್ ನೈಟ್ ಟೈಮಲ್ಲಿ
ಶೂಟಿಂಗ್ ಆಗಿದೆ, ಮತ್ತೆ ಈವನ್ ಒಂದು 4 ಸಾಂಗ್ಸ್ ಇದೆ. ಸಾಂಗ್ಸ್ ಕೂಡ ನಾನು ಬೇರೆ ಥರನೇ ನಾವು ಅದನ್ನ ಮಾಡಿಸಿದ್ದೀವಿ. 1-2 ಸಾಂಗ್ಸು ಫುಲ್ಲು ಕನ್ನಡ ಸಾಂಗ್ಸು, ಮತ್ತೆ 2 ಸಾಂಗ್ಸ್ ಬಂದು ಸ್ವಲ್ಪ ಇಂಗ್ಲೀಷು ಮಿಕ್ಸು, ಸ್ವಲ್ಪ ಲಿರಿಕ್ಸು ಮಾಡಿ ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ಸ್ ಕೂಡ. ಆಮೇಲೆ ಅದರಲ್ಲಿ ಒಂದು ಮೆಸೇಜ್ ಇದೆ ಮೂವಿಯಲ್ಲಿ. ಅಂದರೆ ಇವಾಗ ನಾನು ಹೇಳಲ್ಲ, ಬಟ್ ನೀವು ಅದನ್ನು ನೋಡಿದ್ರೆ ನಿಮಗೆ ಅದು ಡೆಫಿನೆಟ್ಲಿ ಇಟ್ ವಿಲ್ ಕ್ಯಾರಿ ಅ ಗುಡ್ ಮೆಸೇಜ್. ಅದು ಅಂದರೆ ಈಗ ನಾವು ಹೇಗೆ ರೇಬಿಸ್ಸು ಅದು ಇದು ಅಂತ ಹೇಳ್ತೀವಿ, ನೀವು ರೀಸೆಂಟ್ಲಿ ನೀವು ಲಾಸ್ಟ್ ಮಂತ್ ಪೇಪರು ಕೂಡ ನೀವು ನೋಡಿದ್ರೆ ರೇಬಿಸಿಂದ 1-2-3 ಜನ ಸತ್ತೋಗಿದ್ದಾರೆ ಅಂತ, ಇಲ್ಲೇನೆ ಬೆಂಗಳೂರಲ್ಲೇನೆ. ಸೊ ಈ ಥರ. ಆಮೇಲೆ ಸ್ಟ್ರೇ ಡಾಗ್ಸ್ ಅನ್ನೋದು ನೀವು ಒಂದು ಪೇಪರಲ್ಲಿ ಈಗ ಆರ್ಟಿಕಲ್ಸು ತಗೊಂಡ್ರೆ ಎವ್ರಿ ವೀಕು ಒಂದಾದ್ರೂ ಒಂದು ಆರ್ಟಿಕಲ್ಲು ನಾಯಿಗಳದು, ಇಲ್ಲ ನಾವು ಒಂದೇ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಈಗ ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ, ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸು, ಅವ್ರು ನಮ್ಮ ನಾಯಿ ನೋಡಿದ್ರು, ಇವ್ರು ಈ ತರ ಮಾಡಿದ್ರು, ಅದು ಇದು ಬರ್ತಾನೆ ಇರುತ್ತೆ. ಒಟ್ಟು ನಾಯಿಗಳ ಬಗ್ಗೆ ನ್ಯೂಸ್ ಬರ್ತಾನೆ ಇರುತ್ತೆ. ಸೊ ಹಾಗಾಗಿ ಇದು ನಾವು ಆ ಟಾಪಿಕ್ ನ ತಗೊಂಡು ನಾವು ಅದನ್ನ ಮಾಡಿದ್ವಿ. ಅದಕ್ಕೆ ಟೈಟಲ್ ಕೂಡ ನಾನು ಡಿಫ್ರೆಂಟ್ ಆಗಿ ಇಟ್ಟಿದ್ದೀನಿ, ಸ್ವಲ್ಪ ಕ್ಯಾಚಿಯಾಗಿ, ನಾಯಿ ಇದೆ ಎಚ್ಚರಿಕೆ ಅಂತ. ಅಂದ್ರೆ ಕಾಮನ್ ಆಗಿರ್ಬೇಕು ಟೈಟಲ್, ಈಸಿಯಾಗಿ ನಾವು ಮಾತಾಡ್ಕೊಳ್ಳೋ ತರ ಇರಬೇಕು ಅಂತ ಹೇಳಿ. ಯಾಕಂದ್ರೆ ಯಾವುದೇ ಒಂದು ಹೊರಗಡೆ ಮನೆ ಹತ್ರ ಹೋದಾಗ ಬಿವೇರ್ ಆಫ್ ಡಾಗ್ ಅಂತ ಹಾಕಿರ್ತಾರೆ, ನಾಯಿ ಇದೆ ಎಚ್ಚರಿಕೆ ಅಂತ ಹಾಕಿರ್ತಾರೆ. ಸೊ ಹಾಗಾಗಿ ಆ ತರ ಟೈಟಲ್ ನ ಇಟ್ಕೊಂಡು ಮಾಡಿದ್ವಿ. ಅದರಲ್ಲಿ ಆಲ್ಮೋಸ್ಟ್ ಪ್ರಮೋದ್ ಶೆಟ್ಟಿ ಇದ್ದಾರೆ, ಆಮೇಲೆ ಜಗ್ಗಪ್ಪ ಅಂತ ಇದ್ದಾರೆ, ಮಂಗಳೂರು ದಿನೇಶ್ ಅಂತ ಇದ್ದಾರೆ, ಬಾಳಣ್ಣ ಅಂತ ಇದ್ದಾರೆ, ಕಲೆಗೌಡ ಅಂತ ಮಾಡಿದ್ದಾರೆ, ಪ್ರಬೀಕ್ ಮೊಗವೀರ್ ಅಂತ ಮಾಡಿದ್ದಾರೆ. ತುಂಬಾ ಜನ ಆರ್ಟಿಸ್ಟ್ ಇದ್ದಾರೆ, ಹೀರೋಯಿನ್ಸ್ 1-2-3 ಜನ ಇದ್ದಾರೆ, ದಿವ್ಯಾ ಅಂತ ಇದ್ದಾಳೆ, ಮಾನಸ ಗೌಡ ಅಂತ ಇದ್ದಾರೆ. ಸೊ ಇವರೆಲ್ಲನೂ ಇಟ್ ಹ್ಯಾಡ್ ಕಮ್ ಅಪ್ ವೆರಿ ಬ್ಯೂಟಿಫುಲಿ ಮೂವಿ. ಬಟ್ ಏನಂದ್ರೆ ಸ್ವಲ್ಪ ಲೇಟ್ ಆಯ್ತು, ಅದು ನಾವು ರಿಲೀಸ್ ಮಾಡ್ತೀವಿ ಇನ್ನೊಂದು ಮೋಸ್ಟ್ಲಿ 1 ಮಂತ್ 1.5 ಮಂತ್ ಅಲ್ಲಿ. ತುಂಬಾ ಮೂವೀಸ್ ಇರುತ್ತಲ್ವಾ, ನಾವು ನೋಡ್ಕೊಂಡು ಮಾಡ್ಬೇಕಲ್ವಾ. ಸೊ ಹಾಗಾಗಿ ನಿಮ್ಗೆ ಗೊತ್ತಿದೆ ಇವಾಗ ಥಿಯೇಟರ್ ಸಿಗೋದೇ ಕಷ್ಟ, ಆಮೇಲೆ ಸಿಗ್ದಾಗ ನಮ್ ಜನ ಬರಲ್ಲ. ಅಂಡ್ ಅದು ದೊಡ್ಡ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದ್ರೇನೆ ಬರ್ತಾರೆ. ಇವಾಗ ನಾನು ಅಂದ್ರೆ ಇದನ್ನ ಹೇಳ್ಬೋದಾ ಹೇಳ್ಬಾರ್ದು ನನ್ಗೆ ಗೊತ್ತಿಲ್ಲ, ಬಟ್ ಹೇಳ್ತೀನಿ. ಇವಾಗ ಜನಕ್ಕೆ ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ನಾರ್ಮಲ್ ಸಿನಿಮಾಗಳು ಯಾರು ನೋಡಲ್ಲ, ಯೂಟ್ಯೂಬ್ ಅಲ್ಲಿ ಬರುತ್ತೆ, ಇಲ್ಲ OTT ಅಲ್ಲಿ ಬರುತ್ತೆ, ನೋಡೋಣ. ಈಗ ಒಂದು 500 ಕೋಟಿ ಹಾಕಿ ಮೂವಿ ಮಾಡಿರ್ತಾರೆ, ಇಲ್ಲ 1,000 ಕೋಟಿ ಹಾಕಿ ಮಾಡಿರ್ತಾರೆ, ಆ ತರ ಮೂವೀಸ್ ಇದ್ರೆ ಮಾತ್ರನೇ ಜನ ಥಿಯೇಟರ್ಗೆ ಬರ್ತಾರೆ, ಇಲ್ಲ ಅಂದ್ರೆ ಥಿಯೇಟರ್ಗೆ ಬರಲ್ಲ, ಯಾರು ಬರಲ್ಲ. ಆ ತರ ಆಗಿದೆ ಸಿಚುವೇಶನ್. ಸೊ ಅದನ್ನ ನಾವು ಸಮಥಿಂಗ್ ವಿ ಶುಡ್ ಡೂ ಅಂಡ್ ವಿ ಶುಡ್ ಚೇಂಜ್ ಇಟ್ ಬ್ಯಾಕ್ ಟು ದ ನಾರ್ಮಲ್. ಬಟ್ ಅದು ಇಟ್ ವಿಲ್ ಟೇಕ್ ಟೈಮ್. ಬಟ್ ಅದೇ ನಾವು ಕ್ವಾಲಿಟಿ ಇರೋ ಮೂವೀಸ್ ಕೊಟ್ರೆ 100% ಜನ ಬಂದೇ ಬರ್ತಾರೆ. ಬಟ್ ನಿಮಗೆ ಕ್ವಾಲಿಟಿ ಅಂತ ಬಂದಾಗ ನೀವು ಕೊಡೋ ಬಡ್ಜೆಟ್ ಅಲ್ಲಿ ಕ್ವಾಲಿಟಿ ಬರಲ್ಲ. ನಾವು 500 crores ಇಲ್ಲ 100 crores ಇಲ್ಲ 10-20 crores ಹಾಕಿ ಸಿನಿಮಾ ಮಾಡ್ಲೇಬೇಕು. ಯಾವುದೇ ಒಂದು ಸಿನಿಮಾ ತಗೊಳ್ಳಿ, ಮಿನಿಮಮ್ ಬಡ್ಜೆಟ್ ಅಂದ್ರೆ ಒಂದು ಒಳ್ಳೆ ಪ್ರಾಜೆಕ್ಟ್ ಹೊರಗಡೆ ಬಂತು ಅಂದಾಗ ಒಂದು 3 to 4 crores ಅಂತೂ ಆಗೇ ಇರುತ್ತೆ. ಒಂದು ನಾರ್ಮಲ್ ಮೂವಿ ನಾನು ಹೇಳ್ತೀನಿ. ಇನ್ನು ಸ್ವಲ್ಪ ಸ್ಟಾರ್ ಕ್ಯಾಸ್ಟ್ ಇಟ್ಬಿಟ್ಟು ಇಲ್ಲ ಹೈ ಬಡ್ಜೆಟ್ ಅಲ್ಲಿ ಮಾಡ್ಲೇಬೇಕು ಅಂತಂದ್ರೆ 30 to 40 crores ಮೇಲೆನೆ ಆಗುತ್ತೆ. ಸೊ ಅಷ್ಟು ಎಲ್ಲ ಬಂಡವಾಳ ಹಾಕಿ ಲೈಫ್ಸ್ ಎಲ್ಲ ರಿಸ್ಕ್ ಅಲ್ಲಿ ಇಟ್ಬಿಟ್ಟು ಇವಾಗ ಒಬ್ರು ಪ್ರೊಡ್ಯೂಸರ್ ಸಿನಿಮಾ ಮಾಡ್ತಾರೆ ಅಂದಾಗ ಅವ್ರ ಲೈಫ್ ಇಸ್ ಇನ್ ಸ್ಟೇಕ್. ಸುಮ್ನೆ ಅಲ್ಲ ಅದು 30 crores 40 crores ತಗೊಂಡ್ ಬಂದ ಸಂಪಾದನೆ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಇದೆ ಈ ಕಾಲದಲ್ಲಿ. ₹1 ಸಂಪಾದನೆ ಮಾಡ್ಬೇಕು ಅಂದ್ರೆ ನಮ್ಗೆ ಅಷ್ಟು ಕಷ್ಟ ಇದೆ. ಅಂಥದ್ರಲ್ಲಿ ನಾವು 30 crores 40 crores ಹಾಕಿ ಸಿನಿಮಾ ಮಾಡಿ ಅದು ಜನ ಬಂದಿಲ್ಲ ಅಂದ್ರೆ, ಥಿಯೇಟರ್ಗೆ ಅವ್ರು ಯಾರು ಬಂದು ನೋಡಿಲ್ಲ ಅಂದ್ರೆ, ಇಟ್ಸ್ ನಾಟ್ ಅ ಗುಡ್ ಸೈನ್ ಫಾರ್ ದ ಮೂವೀಸ್. ಬಟ್ ಇವಾಗ ಇರೋದ್ರಿಂದ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅಂಡ್ ಡೂ ದ ಥಿಂಗ್ಸ್. ಈಗ ಯಾವ ತರ ಕಾಲ ಬರುತ್ತೆ ಅಂತಂದ್ರೆ, ಈಗಿರೋ ಪ್ರೆಸೆಂಟ್ ಹೇಗೆ ಅಂತಂದ್ರೆ, ಈಗ ನೀವು ಇನ್ಪುಟ್ ಕೊಟ್ರೆ ನಿಮ್ಗೆ ಸಿನಿಮಾ ಮಾಡ್ಕೊಡುತ್ತೆ. ಅದು ಇನ್ನೊಂಚೂರಲ್ಲಿ ಬರುತ್ತೆ, ಇನ್ನೊಂದು ಮೋಸ್ಟ್ಲಿ ಇನ್ನೊಂದು 5 to 6 months ಇಲ್ಲ ಒಂದು 1 year ಅಲ್ಲಿ 100% ಬರುತ್ತೆ. ನನಗೆ ಈ ತರ ಕ್ಯಾರೆಕ್ಟರ್ಸ್ ಬೇಕು ಅಂದ್ರೆ, ಆರ್ಟಿಸ್ಟ್ ಈ ತರ ಅವ್ರು ಬೇಕು, ಈ ತರ ಡೈರೆಕ್ಷನ್ ಅವ್ರು ಮಾಡ್ದಂಗೆ ಮಾಡಬೇಕು, ಸ್ಟೋರಿ ನನಗೆ ಸಸ್ಪೆನ್ಸ್ ಥ್ರಿಲ್ಲರ್ ಬೇಕು ಅಂದ್ರೆ ಆಟೋಮೆಟಿಕಲಿ ಇಟ್ ವಿಲ್ ಜನರೇಟ್ ದ ಮೂವಿ ಅಂಡ್ ಇಟ್ ವಿಲ್ ಗಿವ್ ಇಟ್. ಸೊ ಹಂಗಿದ್ದಾಗ ನಾವು ತುಂಬಾ ಹುಷಾರಾಗಿರ್ಬೇಕಲ್ವಾ. ಸೊ ಆ ತರದ್ ಏನಾದ್ರು ಬಂತು ಅಂದ್ರೆ, ಇವಾಗ ಡೈರೆಕ್ಟರ್ಸ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಆರ್ಟಿಸ್ಟ್ ಗಳಿಗಾಗಿರ್ಬೋದು, ಎಷ್ಟು ಕಷ್ಟ ಆಗ್ಬೋದು ಆ ತರದೊಂದು? 100% ಕಷ್ಟ ಆಗುತ್ತೆ. ಆಬ್ವಿಯಸ್ಲಿ ಅದು ಕಷ್ಟ ಆಗೇ ಆಗುತ್ತೆ. ಇವಾಗ ನಿನ್ನೆ ಮೊನ್ನೆ ಅದು ಫುಲ್ ಟ್ರೆಂಡ್ ಆಗಿದೆ, ಅದೇನೋ ಗಿಬ್ಬಿ ಆಟೋ ಏನೋ ಗಿಲ್ಬಿ ಆಟೋ ಗಿಬ್ಲಿ ಆಟೋ ಏನೋ. ಸೊ ಅದು ಇವಾಗ ನೋಡಿ, ಇಟ್ಸ್ ಅದೆಲ್ಲ ಮುಂಚೆಯಿಂದಾನು ಇತ್ತು.
ದೋಸ್ ಥಿಂಗ್ಸ್ ವೆರ್ ದೇರ್. ಬಟ್ ಆ ಸ್ಪೆಷಲ್ ಫಾರ್ಮ್ಯಾಟ್ ನ ಗಿಬ್ಲಿ ಆರ್ಟ್ ಅನ್ನೋದನ್ನ ಇವಾಗ ಅದನ್ನ ಮಾಡಿರೋರು ಲಿಟ್ರಲಿ ಈಸ್ ಕಮಿಂಗ್ ಟು ಸೋಷಿಯಲ್ ಮೀಡಿಯಾ ಅಂಡ್ ಈಸ್ ಟ್ವಿಟರ್ ನಾವ್ ಅದನ್ನೇ ನಾವು ಪೇಪರ್ ಅಲ್ಲಿ ನೋಡ್ತಾ ಇದ್ವಿ. ಸೊ ಹೌದು. ಅವಾಗ ಅದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಇರ್ಲಿಲ್ಲ. ಸೊ ಈಗ ಆ ತರ ಒಂದೊಂದು ಫೀಲ್ಡ್ ಗೆ ಇಟ್ ಇಸ್ ರಿಸ್ಕ್ ಓನ್ಲಿ. ಈಗ ಎಕ್ಸಾಂಪಲ್ ಈಗ ನಮ್ದೇ ಒಂದು ಫೀಲ್ಡ್ ಅಲ್ಲಿ ನಾವು ಈಗ ಈ ಚಾಟ್ GPT ಇದೆಲ್ಲ ಇದೆ, ಈಗ ಅದನ್ನು ಯೂಸ್ ಮಾಡ್ತೀವಿ. ಅದನ್ನ ಯೂಸ್ ಮಾಡಿದಾಗ ಇವಾಗ ನೋಡಿ, ನಾನು ಮುಂಚೆ ಮೆಡಿಕಲ್ ಸರ್ಟಿಫಿಕೇಟ್ ಇಲ್ಲ ಇನ್ನೊಂದು ಬರಿಬೇಕು ಅಂದಾಗ ಇಟ್ ಯೂಸ್ ಟು ಟೇಕ್ ಲಾಟ್ ಆಫ್ ಟೈಮ್ ಫಾರ್ ಮಿ. ನಾನು ಅದನ್ನ ಯೋಚನೆ ಮಾಡಿ ಒಂದು 10 ಲೈನ್ ಬರೆದು ಪೇಷಂಟ್ ಕೊಡೋತಷ್ಟಿಗೆ ಮಿನಿಮಮ್ ಒಂದು 15-20 ನಿಮಿಷ ಅಲ್ಲೇ ಆಗೋಗ್ತಿತ್ತು. ಇವಾಗ ಈ AI ಇರೋದ್ರಿಂದ ಯು ಪ್ರಿಪೇರ್ ಜಸ್ಟ್ ಅ ಮೆಡಿಕಲ್ ಸರ್ಟಿಫಿಕೇಟ್ ಅಂತ ಹೇಳಿ ಅವ್ರ ಹೆಸರು, ಅವ್ರ ಏಜು, ಆಮೇಲೆ ಏನ್ ಪ್ರಾಬ್ಲಮ್, ಯಾವ ಡೇಟ್ ಅಂತ ಹಾಕ್ಬಿಟ್ರೆ ನಿಮ್ಗೆ 10 ಲೈನ್ಸ್ 20 ಲೈನ್ಸ್ ಪೇಪರ್ ಆಟೋಮೆಟಿಕಲಿ ಬಂದ್ಬಿಡುತ್ತೆ. ಅಂಡ್ ಇಟ್ ಲುಕ್ ಮೋರ್ ಬ್ಯೂಟಿಫುಲ್. ಅಂದ್ರೆ ಅಲ್ಲಿ ಏನಾಯ್ತು ಅಂದ್ರೆ ಅಲ್ಲಿ ಕೆಲಸ ಕಮ್ಮಿ ಆಗುತ್ತೆ. ಪ್ರತಿಯೊಂದು ಫೀಲ್ಡ್ಗೂ ತುಂಬಾ ಕಷ್ಟ ಇದೆ. ಇಟ್ ಇಸ್ ನಾಟ್ ಓನ್ಲಿ ಆರ್ಟಿಸ್ಟ್ ಫೀಲ್ಡ್ ಇಲ್ಲ ಸಿನಿಮಾ ಫೀಲ್ಡ್ ಅಂತಲ್ಲ, ಪ್ರತಿಯೊಂದು ಫೀಲ್ಡ್ ನಾವು ಅದನ್ನ ಹೌ ವಿ ವಿಲ್ ಟೇಕ್ ಕೇರ್ ಇಟ್ಸ್ ಡಿಪೆಂಡ್ ಆನ್ ಅಸ್. ಬಟ್ ಅದಕ್ಕೇನೆ ನಾವು ತುಂಬಾ ಅದ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು ಅಂತ ನಾನು ಹೇಳ್ತೀನಿ. ಸೊ ತುಂಬಾ ಮೂವೀಸ್ ಬರುತ್ತೆ, ತುಂಬಾ ಮೂವೀಸ್ ಹೋಗುತ್ತೆ, ಒಂದೊಂದು ಕ್ಲಿಕ್ ಆಗುತ್ತೆ, ಒಂದೊಂದು ಫ್ಲಾಪ್ ಆಗುತ್ತೆ. ಸೊ ಇದೆಲ್ಲ ಒಂತಹ ಸಿಚುವೇಶನ್ ಅಲ್ಲಿ ನಿಮ್ಮ ಮೂವಿ ಬರ್ತಾ ಇರೋದ್ರಿಂದ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಆಬ್ವಿಯಸ್ಲಿ ನೀವು ಹೇಳಿರೋ ಹಾಗೆ. ಸೊ ಜನರು ಯಾಕೆ ಈ ಮೂವಿ ನೋಡ್ಬೇಕು ಅಂತ ನೀವಂತೀರಾ? ಏನ್ ಸಿಗುತ್ತೆ ಜನರಿಗೆ? ಇದು ಒಂದು 100% ನಿಮ್ಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಒಂದು 1.5 hour to 2 hours ಇದೆ ಮೂವಿ. ನೀವಂತೂ ಡಿಸಪಾಯಿಂಟ್ ಅಂತೂ ಆಗಲ್ಲ. ಓಕೆ, ಅಂಡ್ ಯು ಹ್ಯಾವ್ ದಟ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಆಫ್ ಹರರ್ ಅಂಡ್ ಸಸ್ಪೆನ್ಸ್. ಅಂಡ್ ಅಪಾನ್ ದಟ್ ನಾಯಿಗಳನ್ನ ನಾವು ಹೇಗೆ ಪ್ರೀತಿ ಮಾಡಬೇಕು ಅಂತ ಆ ಥರನೂ ಒಂದು ಮೆಸೇಜ್ ಇದೆ. ಆಮೇಲೆ ಕಾಯಿಲೆಗಳು ಯಾವ ಥರ ಬರುತ್ತೆ, ಈ ರೇಬಿಸು, ಅದ್ರ ಬಗ್ಗೆ ಹೇಗೆ ನಾವು ಅದರಿಂದ ಕಾಪಾಡ್ಕೋಬಹುದು ಅನ್ನೋದು ಕೂಡ ನಾನು ಹ್ಯಾಡ್ ಶೋನ್ ಇನ್ ದ ಮೂವಿ. ಸೊ ಅದು ಇಟ್ಸ್ ಮೆಸೇಜ್ ಓರಿಯೆಂಟೆಡ್ ಮೂವಿ ಆಗಿರೋದ್ರಿಂದ ಲೈಕ್ ಅದೇ ಜನಕ್ಕೆ ಬಿಟ್ಟಿರೋದದು. ಬಟ್ ಅಂದ್ರೆ ನಾವಂತೂ ಕಷ್ಟಪಟ್ಟಿದೀವಿ, ಮಾಡಿದೀವಿ, ಅಂಡ್ ದೆನ್ ಇಟ್ಸ್ ಆಲ್ ಅಪ್ ಟು ದೆಮ್. ಸಾಂಗ್ಸ್ ಚೆನ್ನಾಗಿದೆ. ಸಾಂಗ್ಸ್ ನಾನು ರಿಲೀಸ್ ಮಾಡ್ತೀನಿ ಮೋಸ್ಟ್ಲಿ ಇನ್ನೊಂದು ವಿತಿನ್ 2 weeks 3 weeks ಅಲ್ಲಿ. ಸಾಂಗ್ಸ್ ಕೇಳಿ, ತುಂಬಾ ಚೆನ್ನಾಗಿದೆ. ಸೊ ಯು ವಿಲ್ ಡೆಫಿನೆಟ್ಲಿ ಲೈಕ್ ಇಟ್. ಒಂಥರ ಡಿಫ್ರೆಂಟ್ ಆಗಿದೆ ಸಾಂಗ್ಸ್. ಇವಾಗ ನಾರ್ಮಲ್ ರೆಗ್ಯುಲರ್ ಪ್ಯಾಟರ್ನ್ ಅಲ್ಲಿ ಇರೋ ಸಾಂಗ್ಸ್ ತರ ಇರಲ್ಲ. ನೀವು ಕೇಳಿದ್ರೆ 100% ಅದು ನೀವೇ ಹೇಳ್ತೀರಾ ಅದು ಸಾಂಗ್ಸ್ ಬೇರೆ ತರ ಇದೆ ಅಂತ. ಸೊ ಕಷ್ಟಪಟ್ಟು ಮೂವಿ ಮಾಡಿರ್ತೀರಿ, ಅದನ್ನ ನೀವು ಪ್ರಮೋಟ್ ಕೂಡ ಮಾಡ್ಬೇಕಾಗತ್ತೆ. ಸೊ ಆಸ್ ಮಚ್ ಆಸ್ ಪಾಸಿಬಲ್ ನೀವು ಜನಗಳಿಗೆ ರೀಚ್ ಆಗ್ಬೇಕಾಗತ್ತೆ. ಸೊ ಅದ್ರದ್ದೆಲ್ಲ ಪ್ರಮೋಷನ್ ಎಲ್ಲ ಏನ್ ಪ್ಲಾನ್ಸ್ ಮಾಡ್ಕೊಂಡಿದ್ದಾರೆ? ಪ್ರಮೋಷನ್ಸ್ ಬಂದಾಗ ಈಗ ಡಿಜಿಟಲ್ ಮೀಡಿಯಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ 100%. ಈಗ ತುಂಬಾ ಜನ ನನ್ಗೆ ಗೊತ್ತಿರೋರು ಈಗ ಪೇಪರ್ ತರಿಸೋದು ನಿಲ್ಸ್ಬಿಟ್ಟಿದ್ದಾರೆ. ಹೌದು, ನಾನು ಮೊದಲಿಂದ ತುಂಬಾ ಪೇಪರ್ಸ್ ಎಲ್ಲ ತರ್ಸ್ಕೊಂತಿದ್ರು. ಇವಾಗ ಮೊನ್ನೆ ಅವ್ರು ಕೇಳಿದಾಗ ಪೇಪರ್ ಎಲ್ಲ ನಂಗೆ ಬೇಡ ಅಂತ ಹೇಳ್ತಿದ್ರು. So paper also is important definitely. And then ಈಗ ಪ್ರಮೋಷನ್ಸ್ ಅಂತ ಬಂದಾಗ ನಾನು ನಾರ್ಮಲ್ ಡಿಜಿಟಲ್ ಓನ್ಲಿ ಸೋಷಿಯಲ್ ಮೀಡಿಯಾ ಇಂದಾನೆ ಜನಕ್ಕೆ ಇವಾಗ ಪ್ರೆಸೆಂಟ್ ಇರೋ ಕಾಲದಲ್ಲಿ ರೀಚ್ ಆಗ್ಲೇಬೇಕು. ಯಾಕಂದ್ರೆ ಇವಾಗ ಪ್ರತಿಯೊಬ್ಬರ ಕೈಯಲ್ಲೂ ಮಿನಿ ಟಿವಿ ಇದೆ. ಮೊದಲು ಟಿವಿ ಮನೆಗೆ ಹೋಗಿ ನೋಡ್ಬೇಕಾಗ್ತಿತ್ತು, ಕೆಲಸದಲ್ಲಿ ಬ್ಯುಸಿ ಇರ್ತಿದ್ವಿ. ಇವಾಗ ಕೆಲಸದಲ್ಲೂ ಕೂಡ ಪಕ್ಕದಲ್ಲೇನೆ ಟಿವಿ ಇದೆ. ಸೊ ಅದರಿಂದಾನೇ ನಾವು ಪ್ರಮೋಷನ್ ಜಾಸ್ತಿ ಮಾಡಕ್ಕೆ ನಾನು ಕಾನ್ಸಂಟ್ರೇಷನ್ ಮಾಡಿದ್ದೀನಿ. ಸೊ ಇನ್ನು ಅದಲ್ಲದೆ ಬೇರೆ ಏನಾದ್ರು ಪ್ರಮೋಷನ್ ಐಡಿಯಾಸ್ ಇದ್ರೆ ನೀವು ಹೇಳಿ, ಅದನ್ನ ನಾನು ಮಾಡ್ತೀನಿ ಖಂಡಿತ. ಮೈನ್ ಏನಂದ್ರೆ ಜನಕ್ಕೆ ರೀಚ್ ಆಗ್ಲೇಬೇಕು. ಯಾವುದೇ ಒಂದು ಎನಿಥಿಂಗ್ ಲೆಟ್ ಇಟ್ ಟೇಕ್ ಎನಿ ಪ್ರಾಡಕ್ಟ್ ಆದ್ರೂ ಆಗ್ಲಿ, ಇಲ್ಲ ಒಬ್ಬ ಮನುಷ್ಯ ಆದ್ರೂ ಆಗ್ಲಿ, ಒಂದು ಸಿನಿಮಾ ಆದ್ರೂ ಆಗ್ಲಿ, ಅದು ಜನಕ್ಕೆ ತಲುಪಲೇಬೇಕು ಅಂದಾಗ ಮಾರ್ಕೆಟಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದೇ ಒಂದು ದಿನದಲ್ಲಿ ಕೋಲ್ಗೇಟ್ ಟೂತ್ ಪೇಸ್ಟ್ ಆಗಿಲ್ಲ, ಲಕ್ಸ್ ಆಗಿಲ್ಲ, ಸೋಪ್ ನಾನು ಹೇಳ್ತೀನಿ, ಲಿರಿಲ್ ಸೋಪ್, ಅವು ಇವು ತುಂಬಾ ಇತ್ತು ಪ್ರಾಡಕ್ಟ್ಸ್ ಅಲ್ವಾ. ಅವಾಗ ಲಕ್ಸ್ ಅಂದ್ರೆ ಯಾರು ಗೊತ್ತಿತ್ತು? ಯಾರಿಗೂ ಗೊತ್ತಿರ್ಲಿಲ್ಲ. ಒಂದು ಮಾಡೆಲ್ ನ ಕರ್ಕೊಂಡ್ ಬಂದು ಆ ಕಾಲದಲ್ಲಿ ನಾನು ಹೇಳ್ತಾ ಇರೋದು 40 years ಬ್ಯಾಕ್, 20-30 years ಬ್ಯಾಕ್ ಅವ್ರು ತಗೊಂಡ್ಬಂದು ಲಾ 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 ಅಂತ ತೋರಿಸ್ತಾ ಇದ್ರೇನೆ ಅದು ಪ್ರಾಡಕ್ಟ್. ಆ ಕೂಲ್ ಡ್ರಿಂಕ್ ಗೋಲ್ಡ್ ಸ್ಪಾಟ್ ಬಂತು. ಹೇಗೆ ಅದೆಲ್ಲ ಇಟ್ಸ್ ಆಲ್ ಮಾರ್ಕೆಟಿಂಗ್. ಆಬ್ವಿಯಸ್ಲಿ ಮಾರ್ಕೆಟಿಂಗ್ ಅನ್ನೋದು ಯಾವುದೇ ಒಂದು ಇದಕ್ಕೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ಪ್ರಾಡಕ್ಟ್ ನಾವು ಅದನ್ನ ಜನಕ್ಕೆ ತಲುಪಿಸ್ಲೇಬೇಕು ಅಂದಾಗ ಆಬ್ವಿಯಸ್ಲಿ ಡಿಜಿಟಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಎಲ್ಲ ನೀವೆಲ್ಲ ಇಂಪಾರ್ಟೆಂಟ್. ನೀವೇ ಇಂಪಾರ್ಟೆಂಟ್. ನೋಡಿ, ಆ ಗೋಲ್ಡ್ ಸ್ಪಾಟ್ ಕೂಲ್ ಡ್ರಿಂಕ್ ತಗೊಳ್ಳಿ, ಹೆಂಗ್ ಬರ್ತಿತ್ತು ಅಡ್ವರ್ಟೈಸ್ಮೆಂಟ್ ನಮ್ ಚಿಕ್ಕ ವಯಸ್ಸಲ್ಲೆಲ್ಲ ಟಿವಿಯಲ್ಲಿ ನೋಡ್ತಾ ಇರೋ. ಇವಾಗಿರೋ ಜನರೇಷನ್ಗೆ ಗೋಲ್ಡ್ ಸ್ಪಾಟ್ ಅಂದ್ರೆ ಗೊತ್ತಿಲ್ಲ ಆಬ್ವಿಯಸ್ಲಿ, ಅದು ದಟ್ ಇಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ಅವಾಗ ಅಡ್ವರ್ಟೈಸ್ಮೆಂಟ್ ಹೇಗ್ ಬಂತು ಅಂದ್ರೆ ನಾವು ಟಿವಿಯಲ್ಲಿ ಕೂತ್ಕೊಂಡಾಗ ದಟ್ಸ್ ಅಟ್ರಾಕ್ಷನ್.
ಝಿಂಗ್ ಥಿಂಗ್ ಹ್ಮ್. ಗೋಲ್ ಸ್ಪಾಟ್ ಅಂತ ಆತರ ಒಂದು ಇಟ್ಸ್ ಮೈಂಡ್ ಅಲ್ಲಿ ಕೂತ್ಕೊಂಡ್ಬಿಡುತ್ತೆ ಅದು. ಓಕೆ ಸರ್. ಇಷ್ಟೊತ್ತು ನಮ್ಮ ಜೊತೆಗೆ ನಿಮ್ಮ ಟೈಮ್ನ ಫ್ರೀ ಮಾಡ್ಕೊಂಡು ಮಾತಾಡಿದ್ದೀರಾ. ಹಾಗೆ ನಿಮ್ಮ ಕಮ್ಮಿಂಗ್ ಪ್ರಾಜೆಕ್ಟ್ಸ್ಗಳಿಗೆಲ್ಲ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ವಿಶ್ವವಾಣಿ ಅವ್ರಿಗೆ ಮತ್ತೆ ನಿಮಗೆ ನಮ್ಮನ್ನ ಕರೆದು ನಿಮ್ಮ ಟೈಮನ್ನ ಸ್ಪೆಂಡ್ ಮಾಡಿ. ಅಯ್ಯೋ. ಇಲ್ಲ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನಗೆ ಅವಕಾಶ ಕೊಟ್ಟಿರೋದಕ್ಕೆ ನಿಮ್ಮ ಮುಂದೆ ಮಾತಾಡಕ್ಕೆ ಅಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಅಂಡ್ ಆಲ್ ದ ಬೆಸ್ಟ್. ಓಕೆ ಸರ್. ಸೊ ಇದಾಗಿತ್ತು ನಮ್ಮ ಡಾಕ್ಟರ್ ಕಮ್ ಆಕ್ಟರ್ ಅವರ ಮಾತು. ಈ ವಿಡಿಯೋ ನಿಮಗೆ ಹೋಪ್ಫುಲಿ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.